गजाननयुतं गणेश्वरं श्रीगजाननयुतं गणेश्वरं भजामि सततं सुरेश्वरं श्री गजाननयुतं गणेश्वरं ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ನೋಡಿ ಮುದಾಡಿ ಮಾತಾಡಿ ಸಂತೋಷದಿ ಪಾದ ಪೊಗಳುವೆನು ಪರಮ ಪುರುಷ ಹರಿ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡದೆ ಮನದನಿಯೇ ರಾಮಚಂದ್ರಾಯ ನಮಸ್ತೆ ರಾಜೀವಲೋಚನಾಯ ವರಾಯ ರಾಮಚಂದ್ರಾಯ ನಮಃ ದಶಗ್ರೀವ ಪ್ರಾಣಕರಾಯ ದಾಸ ವಿಭೀಷಣ ಪಾಲಕಾಯ ಕುಶಲವಸೀತ ಸಮೇತಾಯ ಕವಿವೃಂದಾದಿ ಮನೋಹರಾಯ ರಾಮ ಚಂದ್ರಾಯ ನಮಸ್ತೆ ಧ್ಯಾನದಲ್ಲಿರು ಮನವೇ ಸದಾ ಗೋವಿಂದನ ಧ್ಯಾನದಲ್ಲಿರು ಮನವೇ ಸದಾ ಗೋವಿಂದನ ಧ್ಯಾನದಲ್ಲಿರು ಮನವೇ ಸದಾ. ಸೊ 2006 ಅಲ್ಲಿ ಮೊದಲು ನಾವು ಯೂಸ್ ಬಂದಿದ್ದು ವಿದುಷಿ ಸೀತಾರಾಜನ್ ಅಂತ, ವೆರಿ ಫೇಮಸ್ ಟೀಚರ್. అందరికి వందనములు ఎంతరో మహానుభావులు పంకజ నేత్రం పరమ పవిత్రం శంఖచక్రధర చిన్మయ రూపం వెంకటాచల నిలయం వైకుంఠపురవాసం. విద్వాన్ ఎస్ శంకర్ ಗುರುಗಳು. He molded my musical journey to a very, very large extent. ವಿದ್ವಾನ್ ಪಾಲೆ ರಾಮಚಂದ್ರನ್ ಅಂತ ಇದ್ದಾರೆ. ರಾಗ ಇಸ್ ದ ಬೇಸಿಸ್ ಫಾರ್ ಕರ್ನಾಟಿಕ್ ಮ್ಯೂಸಿಕ್. ಸೊ ಆ ರಾಗಗಳಲ್ಲಿ ಸಪ್ತ ಸ್ವರ ಬರುತ್ತಲ್ಲ, ಸರಿ ಗಮ ಪದನಿ ನಿಗಪ ಮಗರಿಸ. ರಂಗಪುರ ವಿಹಾರ ಶ್ರೀರಂಗಪುರ ವಿಹಾರ ಜಯ ಕೋದಂಡ ರಾಮಾವತಾರ ರಘುವೀರ ಶ್ರೀರಂಗಪುರ ವಿಹಾರ. ಒಂದಿಷ್ಟು ರಾಗಗಳಿವೆ ವೇರ್ ಜಾಸ್ತಿ ಕೃತಿಗಳಿಲ್ಲ. ಎಕ್ಸಾಂಪಲ್ ಚಲಿಯೇ ಕುಂಜರ चलिए कुंजर हो तुम हम मिल श्याम हरि. चलिए कुंजर तुम ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಬಾಯಾದ ಲಕ್ಷ್ಮೀ ಬಾರಮ್ಮ ನನ್ನಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬೆಸ್ಟ್ ಪರ್ಫಾರ್ಮೆನ್ಸ್ ಮ್ಯೂಸಿಷಿಯನ್, ಯಂಗ್ ಮ್ಯೂಸಿಷಿಯನ್ ಅಂತ ಅವಾರ್ಡ್ ತಗೊಳ್ಳೋದು 200-250 ಪರ್ಫಾರ್ಮೆನ್ಸ್ ಈಸಿಲಿ. ನೀದು ಮಹಿಮ ಪೊಗಡ ನಾತರ ರಾಮ ನೀದು ಮಹಿಮ ಪೊಗಡ ನಾತರ ರಾಮ ನಿತ್ಯ ಸುಖದ
ಕರಿವರದ ಷಣ್ಮುಖ ಪ್ರಿಯವನನಿ ಮಾಲಿನಿ ಪರಿಪಾಗಿ ಮಾಮಗಾದೇವಿ ಮೀನಾಕ್ಷಿ ಪಾರಿಜಾತ ತರುರಿವ ಮೀಶಾರ್ಥಂ ದೇಹಿ ಪರಿ 2500 to 3000 ಕೃತೀಸ್ ನನಗೆ ಗೊತ್ತು. ಸರಿ ಗ ಪದ ಸ ಸಾದ ಪಗರಿ ಸ ಅಂತ ಇದೆ. ರೈಟ್. ಬಟ್ ಅದ್ರಲ್ಲೂ ದೇರ್ ಆರ್ ಮೆನಿ ನುವಾನ್ಸಸ್, ಮೆನಿ ಕರ್ವ್ಸ್. ಅದು ಓಹ್! ಗೊತ್ತಿದ್ರೇನೆ ಓಕೆ. ಮನೋಧರ್ಮ ಮಾಡಕ್ಕೆ ಈಸಿ ಆಗಿರುತ್ತೆ. ವಿದ್ವಾಂಸರು ಇದ್ದಾರೆ, ಹ್ಮ್. ಅವರಿಗೆ ಹ್ಮ್. ಒಂದು ಅವಕಾಶ ಕೊಡ್ಬೇಕು, ವಾವ್! ಸ್ಟೇಜ್ ಕೊಡ್ಬೇಕು ಹ್ಮ್. ಅಂತ ಒಂದು ಉದ್ದೇಶ ಹ್ಮ್. ಇಟ್ಕೊಂಡು ಹ್ಮ್. ಅಟ್ಲಾಂಟಾ ಫೈನ್ ಆರ್ಟ್ಸ್ ಅಂತ ಒಂದು ಸೂಪರ್. ವಾಲಂಟಿಯರ್ ಆರ್ಗನೈಸೇಷನ್ ಮಾಡಿ ಹ್ಮ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ. ಸ್ವರಗಳೇ ದೇವ್ರು, ಸಂಗೀತನೇ ಧ್ಯಾನ. ಕರ್ನಾಟಿಕ್ ಮ್ಯೂಸಿಕ್, ಶಾಸ್ತ್ರೀಯ ಗಾಯನದಲ್ಲಿ ಮನಸ್ಸಿನ ಮೌನವೇ ಮಂತ್ರ ಮಾಡಿಕೊಂಡು ಜಪಿಸಿ ತಪಿಸ್ತಾ ಇರೋ ಸಾಧಕರು ಪ್ರಶಾಂತ್ ಕೃಷ್ಣಮೂರ್ತಿ ಅವರ ಸಾಧನೆಯ ಕತೆ ನಿಮ್ಮ ಜೊತೆ. ಅವರ ಸಾಧನೆಯ ಪಯಣವನ್ನ ತಿಳ್ಕೊಂಡು ನಾವು ಕೂಡ ಅವರ ಸಾಧನೆಗೆ ನಮನವನ್ನ ಮಾಡೋಣ. ನಮಸ್ತೆ ಪ್ರಶಾಂತ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಫೈನ್. ನೀವು ಚೆನ್ನಾಗಿದ್ದೀರಾ? ಓ, ನಿಮ್ಮ ಸಂಗೀತ ಗೀರ್ವಾಣಿಯ ದಯೆ. ಅಯ್ಯೋ, ಎಲ್ಲ ದೊಡ್ಡವ್ರ ಆಶೀರ್ವಾದ, ನಮ್ದೇನದು. ರೈಟ್. ಸೊ ನೀವು ಸಂಗೀತ ಕಲಾವಿದರು. ಸೊ ನಿಮ್ಮ ಸಾಧನೆ ಪಯಣ ಇವತ್ತು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಬಂದಿದೀವಿ. ಬಹುದಿನದ ಬಯಕೆ ಇದು. ಹೌದು ಎಷ್ಟೋ ಸರ್ಕಸ್ಗಳು ನಡೀತು ನಿಮ್ಮ ಈ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ. ಹೌದು. ಸೊ ನಿಮ್ಮಿಂದ ಒಂದು ಪ್ರಾರ್ಥನೆ ಆಗ್ಬೋದಾ ಅಂತ. ಖಂಡಿತ. ಎಸ್ ಸರ್. ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿ ಸನ್ಮುತ ಪದ ಪದ್ಮಕರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿ ಸನ್ಮುತ ಪದ ಪದ್ಮಕರಂ ಕುಂಜರ ವಂಜನ ಚತುರತರಕರಂ ಕುಂಜರ ವಂಜನ ಚತುರತರಕರಂ ಗುರು ಗುಹಾಗ್ರಜಂ ಪ್ರಣವಾಕಾರಂ ಕುಂಜರ ವಂಜನ ಚತುರತರಕರಂ ಗುರು ಗುಹಾಗ್ರಜಂ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ. ಅಪ್ಪ, ಇಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಗಜಾನನನ ಕರಿತಾ ಇದ್ರೆ ನೀವು ಕರೆಯೋದೇ ಬೇಡ, ಪಕ್ಕದಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರಲ್ಲ ಸರ್ ನಿಮ್ ಜೊತೆ. ಎಲ್ಲ ದೊಡ್ಡವರ ಆಶೀರ್ವಾದ, ಫ್ಯಾಮಿಲಿ ಸಪೋರ್ಟು. ಎಸ್ ಸರ್. ಸೊ ನಿಮಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ, ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿದಿರೋ ಹಾಗೆ ಇನ್ ಆ್ಯಂಡ್ ಅರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ನೀವು ನಿಮ್ಮ ಸಾಧನೆ, ನಿಮ್ಮ ಸಂಗೀತ ಸಾಧನೆ ಬಗ್ಗೆ ಹೇಳಬೇಕು ಅಂದರೆ ಪುಟಗಳೇ ಸಾಲದು.
ಸೊ ಆ ಸಾಧನೆಯನ್ನ ಪ್ರಿಸೈಸ್ ಮಾಡಿ ಈ ವಿಶ್ವದಾದ್ಯಂತ ವೀಕ್ಷಕರಿಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಚಾನಲ್ ಅಂಡ್ ಥೀಮ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬಾ ದಿನಗಳಿಂದ ಇದು ಮಾಡಬೇಕು ಅಂತ ನಾವಿಬ್ರು ಮಾತಾಡ್ತಾನೆ ಇದ್ದೀವಿ. ಸೊ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವಿ ಆರ್ ಬ್ಲೆಸ್ಡ್ ಇನಫ್. ವಿ ಆರ್ ಬಿಗ್ ಫ್ಯಾನ್ ಆಫ್ ಯುವರ್ ಚಾನಲ್. ಓ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಾಕಷ್ಟು ವಿಡಿಯೋಗಳು ನೋಡಿದೀವಿ. ಓ ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. Thank you, ಇದು thank you. ಇಟ್ಸ್ ನಾಟ್ ಈಸಿ Yes. ಟು ಡೂ ದಿಸ್. ಸೊ Yes. ಥ್ಯಾಂಕ್ ಯು ಫಾರ್ ಡೂಯಿಂಗ್ ಸೊ ದಿಸ್. ಎಲ್ಲ ನಿಮ್ಮ ಅಂತ ದಿಗ್ಗಜರಿಂದ ಸ್ಫೂರ್ತಿಯನ್ನ ಪಡ್ಕೊಂಡು ಇನ್ನಷ್ಟು ಸಾಧನೆ ಮಾಡ್ಲಿಕ್ಕೆ ನಾವು ಕೂಡ ತಯಾರಿದ್ದೀವಿ ಅಂತ ಹೇಳ್ಬೋದು. ಖಂಡಿತ. ಅಂಡ್ So- ವೀಕ್ಷಕರಿಗೆಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾವ್ ಹೇಳೋದನ್ನ ಸರ್ ಹೇಳ್ಬಿಟ್ರು. ಅಷ್ಟೇ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹೊಸಬ್ರಾದ್ರೆ ವಿಸಿಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಾಡ್ಲೇಬೇಕು. ಇಂತಹ ಸಾಧಕರನ್ನ ನಾವು ಕೂಡ ಅಭಿನಂದಿಸ್ಬೇಕು, ಜೊತೆಗೆ ನಮ್ಮಂತವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಶುರು ಮಾಡೋಣ ಪ್ರಶಾಂತ್ ಸರ್ ಜೀವನ ಚರಿತ್ರೆನ. ಸೊ ನಿಮ್ಮ ಹೆಸರಿಗೂ ಗುರುವಾಯೂರಿಗೂ ಏನೋ ನಂಟಿದೆ ಸರ್. ಸೊ ಆಕ್ಚುಲಿ ಇದೆ. ಸೊ ಒರಿಜಿನಲಿ ನಾವು ಪಾಲಕ್ಕಾಡ್ ಅಯ್ಯರ್ಸ್. ಸೊ ಹಾ. ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನನ್ನ ಪೇರೆಂಟ್ಸ್ ಎಲ್ಲರೂ ಪಾಲಕ್ಕಾಡಿಂದ. ವಾವ್. ಪಾಲಕ್ಕಾಡ್ ಒಂದು ಸಣ್ಣ ಸಿಟಿ ಇದರಲ್ಲಿ, ಕೇರಳದಲ್ಲಿ. ಕರೆಕ್ಟ್. ಸೊ ಒರಿಜಿನಲಿ ನಾವು ಅಲ್ಲಿಂದ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ವಾವ್. ಹ್ಮ್ ಓದಿದ್ದು ಫ್ರಾಂಕ್ ಆಂಥನಿ ಪಬ್ಲಿಕ್ ಸ್ಕೂಲ್ ಅಂತ ಹ್ಮ್ ಕೇಂಬ್ರಿಡ್ಜ್ ಲೇಔಟ್ ಅಲ್ಲಿ ಇದೆ ಬೆಂಗಳೂರಲ್ಲಿ, ನಿಮ್ಗೆ ಗೊತ್ತಿರ್ಬೋದು. ಹ್ಮ್ ಆಮೇಲೆ PU ಬಂದ್ಬಿಟ್ಟು ವಿಜಯ PU ಕಾಲೇಜ್, 4th ಬ್ಲಾಕ್, ಜಯನಗರ್. ಓಕೆ. ನಮ್ ಹೌದು. ಕ್ಯಾಮ್ರಾಮನ್ ಖುಷಿ ಆಗ್ಬಿಡ್ತಾರೆ, ಯಾಕಂದ್ರೆ ಅವ್ರ ಕಾಲೇಜ್ಗಳು. ಓ ಹೌದಾ? ಓ ಹಾ, ಹಾ. ವೆರಿ ನೈಸ್. ರೈಟ್ ಸರ್. ಎಸ್. ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, KR ಸರ್ಕಲ್ ಅಲ್ಲಿ. ವಾವ್. ಓಕೆ. ಹೌದು. ಹ್ಮ್. ಆಮೇಲೆ ಒಂದು 2 ವರ್ಷ ಕೆಲಸ ಮಾಡಿದೆ. ಹ್ಮ್. ಟಾಟಾ ಇನ್ಫೋಟೆಕ್ ಅಂತ ಒಂದು ಕಂಪನಿ ಇತ್ತು, ಇವಾಗ TCS ಜೊತೆ ಮರ್ಜ್ ಆಗಿದೆ. ಅಷ್ಟೇ ಅಲ್ಲ, ನೀವು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದು ಬರ್ತಾ ಇದೆ. ಸೊ 2.5 ವರ್ಷ ಕೆಲಸ ಮಾಡಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಹ್ಮ್. ಅದಾದ್ಮೇಲೆ ಕ್ಯಾಟ್ ಎಕ್ಸಾಮ್ ಬರೆದೆ. ಅದರಲ್ಲಿ IIM ಕೋಳಿಕೋಡಲ್ಲಿ ಸೀಟ್ ಸಿಕ್ತು. ಹ್ಮ್. ಸೊ 2002 ಅಲ್ಲಿ IIM ಹೋಗಿ MBA 2 year ಕೋರ್ಸ್ ಮುಗಿಸಿ, ಹ್ಮ್. ಅದಾದ್ಮೇಲೆ ಸೊ ಯಾವ ಸ್ಪೆಷಲೈಸೇಷನ್ ಅಂತ ಕೇಳ್ಬೋದಾ ಸರ್ ಖಂಡಿತ ಮಾಸ್ಟರ್ಸ್ ಅಲ್ಲಿ? ಮಾಸ್ಟರ್ಸ್ ಅಲ್ಲಿ ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್. ನಮ್ ಪಯಣದಲ್ಲಿ ಇದ್ದೀರಾ ಸರ್ ನೀವು. ನಾವು ಮಾರ್ಕೆಟಿಂಗ್ ಇನ್ HR ಆದ್ರೆ ನೀವು ಮಾರ್ಕೆಟಿಂಗ್ ಇನ್ ಫಿನಾನ್ಸ್. ಸೊ ಸೂಪರ್. ವೆರಿ ನೈಸ್. ರೈಟ್ ಸರ್. ಸೊ ಇಲ್ಲಿ ಅಟ್ಲಾಂಟಾಗೆ ಪಾದಾರ್ಪಣೆ. ಸೊ 2006 ಅಲ್ಲಿ ಮೊದಲು ನಾವು US ಬಂದಿದ್ದು. ವಾವ್. ಮಿನಿಯಾಪೋಲಿಸ್ ಬಂದ್ವಿ 2006 ಅಲ್ಲಿ. ಹ್ಮ್. ಅವಾಗ ಫೆಬ್ರವರಿ 2006. ಅದು ಎಲ್ಲಿದೆ ಆ ಜಾಗ, ಎಷ್ಟು ಚಳಿ ಇರುತ್ತೆ ಏನೂ ಗೊತ್ತಿಲ್ಲ. ಓಕೆ. ಬೆಂಗಳೂರಿಂದ ಒಂದು ಸಣ್ಣ ಪುಟ್ಟ ಒಂದು ಜಾಕೆಟ್ ತಗೊಂಡು ಹ್ಮ್. ಮಿನಿಯಾಪೋಲಿಸ್ ಬಂದ್ವಿ ಇಬ್ರು. ಗಡಗಡ ಚಳಿ. ಆ ಏರ್ಪೋರ್ಟ್ ಇಂದ ಹೊರಗ್ ಬಂದ ತಕ್ಷಣ ಹ್ಮ್. ಆ ಗಾಳಿ ಹೊಡಿತು ನೋಡಿ, ಹಾ. ಹಂಗೆ ಒಳಗ ತಿರ್ಗಾ ಹೊಟ್ಟೋಗ್ಬಿಟ್ವಿ ನಾವು. ಸಂಗೀತ ಸಾಧನೆಗೆ ಅಲ್ಲಿಂದಾನೇ ಶುರು ನಿಮ್ಗೆ. ಹೌದು. ರೈಟ್. ಆಮೇಲೆ ಅಲ್ಲೊಂದು 4 ವರ್ಷ ಇದ್ವಿ. ಹ್ಮ್. ಆಮೇಲೆ 2010 ಅಲ್ಲಿ ನ್ಯೂ ಜೆರ್ಸಿ ಬಂದ್ವಿ. ವಾವ್. ಓಕೆ. ಒಂದು 2 ವರ್ಷ. ಹ್ಮ್. ಆಮೇಲೆ 2012 ಅಲ್ಲಿ ಅಟ್ಲಾಂಟಾಕ್ ಬಂದ್ವಿ. ಸೂಪರ್ ಸೊ ಸರ್. 14 ವರ್ಷ ಆಯ್ತು ರೈಟ್. ಅಟ್ಲಾಂಟಾಕ್ ಬಂದು. ವೆರಿ ನೈಸ್ ಸರ್. ಇಂಟ್ರೆಸ್ಟಿಂಗ್ ಸ್ಟೋರಿ. ಇನ್ನೂ ಹೌದು. ಅಷ್ಟು ಇಂಟ್ರೆಸ್ಟಿಂಗ್ ಇದೆ ಫ್ಯಾಕ್ಟ್ಸ್ ಅನ್ನ ನಿಮ್ ಬಗ್ಗೆ ಹೇಳೋದಕ್ಕೆ. ರೈಟ್. ಕರ್ನಾಟಿಕ್ ಸಂಗೀತ ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಹೇಗಾಯ್ತು? ನಮ್ಮ ಅಪ್ಪ ಕಡೆಯಿಂದನೂ ನಮ್ಮ ಅಮ್ಮನ ಕಡೆಯಿಂದನೂ ನೋಡಿದ್ರೆ ಇಬ್ರು ಫ್ಯಾಮಿಲೀಸು ತುಂಬಾ ಸಂಗೀತದಲ್ಲಿ ಇಂಟ್ರೆಸ್ಟ್ ಇರೋರು. ಓಕೆ. ಹೌದು. ಹಾಡ್ತಾರಾ? ಹಾಡ್ತಾರೆ, ಬಟ್ ಕ್ಯಾಶುಯಲ್ ಆಗಿ ಹಾಡ್ತಾರೆ. ಕಚೇರಿ Okay. ಕೊಡೋದು ಅದೆಲ್ಲ ಯಾರು ಮಾಡಿಲ್ಲ. ರೈಟ್ ರೈಟ್. ಸೊ ನಾನು ಒಂದು 5 years 6 years ಇರುವಾಗ ಮನೆ ಹತ್ರ ಒಬ್ರು ಭಜನೆಗಳೆಲ್ಲ ಹಾಡ್ತಾ ಇದ್ರು. ರೈಟ್. ಸೊ ಅವಾಗ ನಮ್ಮಮ್ಮ ಹೇಳಿದ್ರು, ಸರಿ ಅವ್ರ ಜೊತೆ ಹೋಗಿ ಹಾಡು. ಶಿರಡಿ ಬಾಬಾ ದೇವಸ್ಥಾನ ಇದೆ ಕೇಂಬ್ರಿಡ್ಜ್ ಲೇಔಟ್ ಅಲ್ಲಿ ಬೆಂಗಳೂರಲ್ಲಿ. ಓಕೆ. ಅಲ್ಲಿ ಹಾ. 5ನೇ ವರ್ಷದಿಂದ ನಾನು ಎವ್ರಿ ಥರ್ಸ್ಡೇ ಭಜನೆ ಮಾಡ್ತಾ ಇದ್ದೆ. ಸೊ ಬಾಬಾನ ಜೊತೆ. ಅಪ್ಪಟ ಭಕ್ತರು ನೀವು. ಹೌದು, ತುಂಬಾ ಭಕ್ತರು. ಹ್ಮ್. ಶಿರಡಿ ಸಾಯಿಬಾಬಾ ಭಕ್ತರು. ಹ್ಮ್. ಅದೊಂದು 4-5 ವರ್ಷ ಶಾಸ್ತ್ರೀಯ ಸಂಗೀತ ಹೇಳ್ಕೊಡೋರು ಅವರು ವಿದುಷಿ ಸೀತಾರಾಜನ್ ಅಂತ. ಓಕೆ. ಹಾ. ವೆರಿ ಫೇಮಸ್ ಟೀಚರ್. ರೈಟ್. ಸೊ ಆವಾಗ ಅಷ್ಟು ಫೇಮಸ್ ಇರ್ಲಿಲ್ಲ ಅವರು. ಹ್ಮ್. ಸೊ ಐ ವಾಸ್ ಹರ್ ಫಸ್ಟ್ ಸ್ಟೂಡೆಂಟ್ ಅವಾಗ. ಎಷ್ಟು ಖುಷಿ ಆಗತ್ತೆ ಸರ್ ನೀವು ಹೌದು. ಫಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ. ಹೌದು, ತುಂಬಾ ಒಳ್ಳೆ ಟೀಚರು. ರೈಟ್. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸೊ ಅಬ್ಬಾ. ಒಂದು ಹ್ಮ್. 7 ವರ್ಷ ಅವ್ರ ಜೊತೆ ಇದ್ದು ಹ್ಮ್. ಕಲ್ತೆ ನಾನು. ಬೇಸಿಕ್ಸ್ ಇಂದ ಶುರು ಮಾಡಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. Wow. ಅವ್ರ ಮಗ ತರನೇ ನೋಡ್ಕೊಂಡು ಹ್ಮ್. ತುಂಬಾ ಚೆನ್ನಾಗಿ ಗ್ರೂಮ್ ಮಾಡಿದ್ರು. ಹ್ಮ್. ಅದಾದ್ಮೇಲೆ ಅವ್ರು ಚೆನ್ನೈ ಮೂವ್ ಆದ್ರು. ಹ್ಮ್. ಸೊ ನಾನು ಬೆಂಗಳೂರಲ್ಲೇ ಇದ್ದೆ, ಇಂಜಿನಿಯರಿಂಗ್ ಸೇರಿದೆ. ಹ್ಮ್. ಸೊ ವಿದ್ವಾನ್ S. ಶಂಕರ್ ಗುರುಗಳು ಅಬ್ಬಾ, ಬೆಂಗಳೂರಲ್ಲಿ. ಎಸ್ ಶಂಕರ್ ಅಂತ ಕೇಳೋದಿಕ್ಕೇನೆ ಕರ್ಣಗಳು ಪುಣ್ಯ ಹೌದು. ಮಾಡಿದ್ವು ಅಂತ ಹೇಳ್ಬೋದು. ಎಷ್ಟೊಂದು ದೊಡ್ಡ ವಿದ್ವಾಂಸರು ಅವರು. ಹಾ. ಅವ್ರ ಜೊತೆ ಒಂದು more than 10 years ಕಲಿಯಕ್ಕೆ ಅವಕಾಶ ಸಿಕ್ತು. ಹ್ಮ್. ಹ್ಮ್. ತುಂಬಾ ತುಂಬಾ ಸೀನಿಯರ್ ವಿದ್ವಾಂಸರು ಅವರು. Right, sir.
ಹ್ಮ್. ಇವಾಗ್ಲೂ ಅವ್ರ ಮನೆಗೆ ಹೋಗಿದ್ದೆ ಓ, ಡಿಸೆಂಬರ್ ಅಲ್ಲಿ. ಓಕೆ. ಸೊ ತುಂಬಾ ಒಳ್ಳೆ ಕೃತಿಗಳು, ರೇರ್ ಕೃತಿಗಳು ಎಸ್. ಎಲ್ಲ ಹೇಳ್ಕೊಟ್ರು. ರೈಟ್. ಬೇಸಿಕ್ಸ್ ಇಂದ ಹಿಡಿದು ಎಲ್ಲ. ರೈಟ್. ಈ ಮೋಲ್ಡೆಡ್ ಮೈ ಮ್ಯೂಸಿಕಲ್ ಜರ್ನಿ ಟು ವೆರಿ ವೆರಿ ಲಾರ್ಜ್ ಎಕ್ಸ್ಟೆಂಟ್. ಹ್ಮ್. ಅದಾದ್ಮೇಲೆ MBA ಹೋದೆ ಹ್ಮ್. IIM ಕೋಳಿಕೋಡಲ್ಲಿ. ಹ್ಮ್. ಕೋಳಿಕೋಡಲ್ಲಿ ವಿದ್ವಾನ್ ಪಾಲೆ ರಾಮಚಂದ್ರನ್ ಅಂತ ಇದ್ದಾರೆ. ಓಕೆ. ಹಾ. ತುಂಬಾ ಒಳ್ಳೆ ವಿದ್ವಾಂಸರು ಅವರು. ಹ್ಮ್. ಅವ್ರ ಜೊತೆ ಒಂದು 2 ವರ್ಷ ಕಲಿತೆ. ಹ್ಮ್. ಆಮೇಲೆ US ಬಂದ್ಮೇಲೆ ಕಲಿಯೋ ಅವಕಾಶ ಅಷ್ಟು ಸಿಗ್ಲಿಲ್ಲ. ಓಕೆ. ಹಾ. ಕೆಲಸ, ಓ. ಮಕ್ಕಳು ಎಲ್ಲ ಆಗೋಯ್ತು. ಹ್ಮ್. ಸೊ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಹ್ಮ್. ಅವಾಗವಾಗ. ಹ್ಮ್. ಸ್ಟೂಡೆಂಟ್ಸ್ ಇದ್ದಾರೆ. ಹ್ಮ್. ಸೊ ಆ ಥರ ಕಂಟಿನ್ಯೂ ಆಗ್ತಾ ಇದೆ. ಸರ್, ನಿಮ್ಮನ್ನು ಕೂಡ ರಾಯರ ಒಂದು ಮಠದಲ್ಲಿ ನಿಮ್ಮ ಕಚೇರಿ ಕೇಳಿ ನಾವು ದಿಗ್ಭ್ರಾಂತರಾದ್ವಿ. ಯಾಕಂದ್ರೆ ಸಾಧಕರಂದ್ರೆ ಇಂಥವ್ರಪ್ಪ, ಎಷ್ಟು ಪರಿಶುದ್ಧತೆಯಿಂದ ಸರಾಗವಾಗಿ ಸ್ವರಗಳು ನಿಮ್ಮ ಬಾಯಲ್ಲಿ ನಲಿದಾಡತ್ತೆ, ನಾಟ್ಯ ಆಡತ್ತೆ ಅಂತ ಹೇಳಬಹುದು. ಸೊ ಈ ಕರ್ನಾಟಿಕ್ ಸಂಗೀತ ಸಾಧನೆಯಲ್ಲಿ ರಾಗ ಅನ್ನೋದು ಎಷ್ಟು ಮುಖ್ಯ? ಅಂಡ್ ರಾಗ ಅಂದ್ರೆ ನಿಮ್ ಪ್ರಕಾರ ಡಿಫೈನ್ ಮಾಡಿ ಅಂದ್ರೆ ಏನ್ ಹೇಳ್ತೀರಾ ಸರ್? ರಾಗ ಇಸ್ ದ ಬೇಸಿಸ್ ಫಾರ್ ಕರ್ನಾಟಿಕ್ ಮ್ಯೂಸಿಕ್. ಸೊ ಹ್ಮ್. ರಾಗಗಳಲ್ಲಿ ಹ್ಮ್. ಸಪ್ತ ಸ್ವರ ಬರುತ್ತಲ್ಲ, ಹ್ಮ್. ಸರಿ ಗಮ ಪದನಿ ಹ್ಮ್. ನಿದಪ ಮಗರಿಸ. ಹ್ಮ್. ದಟ್ ಇಸ್ ದ ಫ್ರೇಮ್ ವರ್ಕ್ ಫಾರ್ ಎನಿ ರಾಗ. ರೈಟ್. ಸೊ ನೀವು ರಾಗ ಗೊತ್ತಿದ್ರೇನೆ ನೀವು ಹ್ಮ್. ಹಾಡು ಚೆನ್ನಾಗಿ ಹಾಡಕ್ಕಾಗತ್ತೆ. ಹ್ಮ್. ಅಂಡ್ ಅದ್ರಲ್ಲೂನು ಹ್ಮ್. ಮನೋಧರ್ಮ ಮಾಡ್ಬೇಕಂದ್ರೆ ಎಸ್. ರಾಗ ಸ್ಟ್ರಕ್ಚರ್, ರಾಗ ಆ ಆ ಹ್ಮ್. ಭಾವ, ಹ್ಮ್. ಆ ಲಕ್ಷಣಗಳು ಎಲ್ಲ ಗೊತ್ತಿರ್ಲೇಬೇಕು. ಇಲ್ಲಾಂದ್ರೆ Right. ಮನೋಧರ್ಮ ಮಾಡಕ್ ಆಗಲ್ಲ. ಎಸ್ ಸರ್. ಆಡ್ ಆನ್ ಟು ದಿಸ್ ಕ್ವೆಶ್ಚನ್. ಮನೋಧರ್ಮ ಅಂದ್ರೆ ಇದ್ರೆ ಸ್ಟ್ರಕ್ಚರಲ್ ಪ್ರಾಕ್ಟೀಸ್ ಅಂತ ಹೇಳ್ತೀರಿ, ಎಲ್ರೂ ಕೂಡ ಹೇಳೋದು. ರೈಟ್. ಅದು ಒಂದು ಫ್ಲೋ ಆಗಿ ಅದನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಏನ್ ಇಂಪಾರ್ಟೆಂಟ್ ಆಗತ್ತೆ ಅಂತೀರಾ? ಅದ್ರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಾನು ಹೇಳಿದ ತರ ಲಕ್ಷಣಗಳು, ಪ್ರಯೋಗಗಳು ಹ್ಮ್. ಗೊತ್ತಿರ್ಬೇಕು ಓ, ಒಂದೊಂದು ಓಕೆ. ರಾಗಗೂನು. ಹಾ. ಫಾರ್ ಎಕ್ಸಾಂಪಲ್ ಇವಾಗ ಮೋಹನದಲ್ಲಿ ಹ್ಮ್. ಸರಿ ಗ ಪದ ಸ ದ ಪಗರಿ ಸ ಅಂತ ಇದೆ. ರೈಟ್. ಬಟ್ ಅದ್ರಲ್ಲೂ ದೇರ್ ಆರ್ ಮೆನಿ ನುವಾನ್ಸಸ್, ಮೆನಿ ಕರ್ವ್ಸ್. ಅದು ಓಹ್. ಗೊತ್ತಿದ್ರೇನೆ ಓಕೆ. ಮನೋಧರ್ಮ ಮಾಡಕ್ಕೆ ಈಸಿ ಆಗಿರುತ್ತೆ. ಹ್ಮ್. ರೈಟ್. ರೈಟ್. ಫಾರ್ ಎಕ್ಸಾಂಪಲ್ ಮೋಹನದಲ್ಲೇನೆ ಹ್ಮ್. ವಾ. ಸೊ ಇದು ಗೊತ್ತಿಲ್ಲದೆ ಇದ್ರೆ ಹ್ಮ್. ಸಾದ ಸ ಅಂತ ಹಾಡ್ತಾರೆ. ರೈಟ್. ರೈಟ್. ಬಟ್ ಆ ರೀಯಿಂದ ದ ಹೋಗ್ಬೋದು ಹ್ಮ್. ಅಂತ ಹ್ಮ್. ಹಾಡ್ಬೇಕಂದ್ರೆ ಹ್ಮ್. ಸೊ ನೀವು ಕೇಳಿ ಅದನ್ನ ಪ್ರಾಕ್ಟೀಸ್ ಮಾಡಿ ಹ್ಮ್. ಅದನ್ನ ಅದ್ರಲ್ಲೇ ನೀವು ಯು ಹ್ಯಾವ್ ಟು ಇನ್ವೆಸ್ಟ್ ಲಾಟ್ ಆಫ್ ಟೈಮ್. ಆವಾಗ ಆ ರಾಗ ಲಕ್ಷಣ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಪ್ರಕಾರ ಒಂದು ಕೃತಿನ ರಚನೆ ಮಾಡಿ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಏನು ತುಂಬಾನೇ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ಕೃತಿ ರಚನೆ ಮಾಡ್ಬೇಕಂದ್ರೆ ದಟ್ಸ್ ಅ ಟೋಟ್ಲಿ ಎಲಿವೇಟೆಡ್ ಸ್ಕಿಲ್. ಐ ವುಡಂಟ್ ಸೇ ಡಿಫ್ರೆಂಟ್ ಸ್ಕಿಲ್, ಬಟ್ ಒಂಥರ ಎಲಿವೇಟೆಡ್ ಸ್ಕಿಲ್. ಯಾಕಂದ್ರೆ ಹ್ಮ್. ಲಿರಿಕ್ಸ್ ಇಟ್ ಹ್ಯಾಸ್ ಟು ಫಾಲೋ ಸರ್ಟನ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್. ಇಲ್ಲಾಂದ್ರೆ ಇವಾಗ ನೋಡಿ ತ್ಯಾಗರಾಜ ಕೃತಿಗಳಲ್ಲಿ ಆರ್ ದೀಕ್ಷಿತ ಕೃತಿಗಳಲ್ಲಿ ಎಸ್. ರಿದಮಿಕ್ ಸೀಕ್ವೆನ್ಸಸ್ ಬರುತ್ತೆ. ರೈಟ್. ರೈಟ್. ಅವ್ರು ಬರೆಯೋ ಲಿರಿಕ್ಸ್ ಅಲ್ಲಿ. ಹ್ಮ್. ಸೊ ದೇರ್ ಆರ್ ರೂಲ್ಸ್ ಆಫ್ ದ ಲ್ಯಾಂಗ್ವೇಜ್ ಆಲ್ಸೋ. ನೀವು ಸಂಸ್ಕೃತದಲ್ಲಿ ರಚನೆ ಮಾಡಿದ್ರೆ ಕಂಪೇರ್ಡ್ ಟು ಡೂಯಿಂಗ್ ಸಮಥಿಂಗ್ ಇನ್ ಕನ್ನಡ, ಲ್ಯಾಂಗ್ವೇಜ್ ಬೇಸ್ಡ್ ರೂಲ್ಸ್ ಬರುತ್ತೆ. ವಾವ್. ಸೊ ಅದು ಗೊತ್ತಿರಬೇಕು ಓಕೆ. ಇನ್ ಅಡಿಷನ್ ಟು ಮ್ಯೂಸಿಕ್. ರೈಟ್. ಓಕೆ. ಸೊ ಅದು ಎರಡು ಸೇರ್ಕೊಂಡು ನೀವು ರಚನೆಗಳು ಮಾಡ್ಬೋದು. ಸೊ ಯಾವ್ದಾದ್ರು ಕೃತಿನ ಇಂಟರ್ನಲೈಸ್ ಮಾಡಿ ಹೇಳಿ ಅಂತಂದ್ರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅದು ಕೇಳ್ಬೇಕು. ಇಂಟರ್ನಲೈಸ್ ಮಾಡ್ಬೇಕಂದ್ರೆ ಹ್ಮ್. ತುಂಬಾನೇ ಕೇಳ್ಬೇಕು, ಕಚೇರಿಗಳು ಕೇಳ್ಬೇಕು. ಸೊ ಹ್ಮ್. ಮಕ್ಕಳು ನನ್ನ ಹತ್ರನೇ ಬರ್ತಾರೆ ಕಲಿಯಕ್ಕೆ. ಅವರು ಹ್ಮ್. ಸರ್ ನಮ್ ಕ್ಲಾಸ್ ಎವ್ರಿ ವೀಕ್ ಬರ್ತೀವಿ, ಹ್ಮ್. ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಅಂತಾರೆ. ಹ್ಮ್. ನಾನು ಹೇಳೋದೇನಂದ್ರೆ ಹ್ಮ್. ಅದು ಸಾಲದು. ಓಕೆ. ಸೊ ಇನ್ ಅಡಿಷನ್ ಟು ಕ್ಲಾಸ್ ಬರೋದು, ಹ್ಮ್. ಪ್ರಾಕ್ಟೀಸ್ ಮಾಡೋದು, ಹ್ಮ್. ನೀವು ಕೂತ್ಕೊಂಡು ಕೇಳ್ಬೇಕು, ಕಚೇರಿಗಳು ಕೇಳ್ಬೇಕು. ಈ ಹ್ಮ್. ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಒಂದೊಂದು ರಾಗನೂ ಹೇಗೆ ಹ್ಮ್. ಯೂಸ್ ಮಾಡ್ತಾರೆ, ಹ್ಮ್. ಹೇಗೆ ಪ್ರೊಜೆಕ್ಟ್ ಮಾಡ್ತಾರೆ, ಹ್ಮ್. ಅದ್ ಕೇಳಿದ್ರೇನೆ ನಿಮ್ಗೂನು ಇಮ್ಯಾಜಿನೇಷನ್ ಜಾಸ್ತಿ ಆಗುತ್ತೆ. ಹ್ಮ್. ರೈಟ್. ಇಲ್ಲಾಂದ್ರೆ ನಿಮ್ ಇಮ್ಯಾಜಿನೇಷನ್ ತುಂಬಾ ಕನ್ಸ್ಟ್ರೈಂಡ್ ಆಗ್ಬಿಡುತ್ತೆ. ಅದೇ ಹಾಡಿದ್ದೇ ಹಾಡ್ತಾ ಇರ್ತೀವಿ. ರೈಟ್ ಸರ್. ರೈಟ್. ಸೊ ಅದು ಇನ್ ಯುವರ್ ಯಂಗರ್ ಇಯರ್ಸ್, ಹ್ಮ್. ನೀವು ಹೈಸ್ಕೂಲ್ ಓದುವಾಗ, ಕಾಲೇಜ್ ಹ್ಮ್. ಓದುವಾಗ ಯು ಹ್ಮ್. ಹ್ಯಾವ್ ಟು ಇನ್ವೆಸ್ಟ್ ಅ ಲಾಟ್ ಇನ್ ಹ್ಮ್. ಲಿಸ್ನಿಂಗ್. ಹ್ಮ್. ಬಿಕಾಸ್ ಅದು ಆ ಫೌಂಡೇಶನ್ ಬಂದ್ಬಿಟ್ರೆ ಹ್ಮ್. ಆಮೇಲೆ ಮನೋಧರ್ಮ ಅವೆಲ್ಲ ಮಾಡಕ್ಕೆ ತುಂಬಾ ಈಸಿ ಆಗ್ಬಿಡುತ್ತೆ. ಬಾ. ತುಂಬಾ ಈಸಿ ಅಲ್ಲ, ಹ. ರಿಲೇಟಿವ್ಲಿ ಈಸಿ ಇದೊಂಥರ ಆಗುತ್ತೆ. ತಳಹದಿ ಆಗತ್ತೆ ಅಂತ. ಹೌದು. ಸೊ ಈಗ ಮಕ್ಕಳಲ್ಲಿ ಲಯ ಹ್ಮ್. ಇದ್ರ ಬಗ್ಗೆ ಸಮಸ್ಯೆ ಇರತ್ತೆ. ಮತ್ತೆ ಕಾಲ ಪ್ರಮಾಣದ ಬಗ್ಗೆ ಗೊಂದಲಗಳಿರತ್ತೆ. ಸೊ ಅಂತ ಒಂದು ಸ್ಥಿತಿನಲ್ಲಿ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಬೇಸಿಕ್ಸ್, ಗೋ ಬ್ಯಾಕ್ ಟು ಬೇಸಿಕ್ಸ್ ಅಷ್ಟೇ. ಓಹ್! ಓಕೆ. ಬೇಸಿಕ್ ತಾಳ ಸ್ಟ್ರಕ್ಚರು, ಹ್ಮ್. ಬೇಸಿಕ್ ಅಲಂಕಾರಗಳು, ಹ್ಮ್.
ನಿಮ್ಮ ದಾಟು ವರಸೆ, ಹ್ಮ್ ಜಂಟು ವರಸೆ, ಹ್ಮ್ ಇದೆಲ್ಲ ಬೇಸಿಕ್ ಎಕ್ಸಸೈಸಸ್ ಇನ್ ಕರ್ನಾಟಿಕ್ ಮ್ಯೂಸಿಕ್. ಹ್ಮ್ ಹ್ಮ್ ಅದನ್ನ ಹಾಡಿ 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 ಹ್ಮ್ ಲಯ ತಾಳನ ಹಿಡಿತದಲ್ಲಿ ಇಟ್ಕೊಂಡು. ಇಟ್ಕೊಂಡು ಹ್ಮ್ ಆಮೇಲೆ ನೀವು ಪ್ರೋಗ್ರೆಸ್ ಮಾಡಬೇಕು. ವಾವ್. ಆವಾಗ ಲಯ ಸೆಟ್ ಆಗುತ್ತೆ. ರೈಟ್ ಸರ್. ಎಷ್ಟು ವರ್ಷದ ಸಾಧನೆ ಸರ್ ನಿಮ್ದಿದು? ಸೊ ನಾನು ಶುರು ಮಾಡಿದ್ದು 5ನೇ ಕ್ಲಾಸಲ್ಲಿ. ಹ್ಮ್ ಸೊ ಒಂದು 10-11 ಇಯರ್ಸ್ ಇರುವಾಗ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀನಿ. ಹ್ಮ್ ಹ್ಮ್ ಸೊ ಅಟ್ಲೀಸ್ಟ್ ಒಂದು ಕಾಲೇಜ್ ಹೋಗುವಾಗ ಹ್ಮ್ ಮುಗಿಸೋವಾಗ ಆ ಟೈಮ್ ಇತ್ತಲ್ಲ, ಫ್ರಮ್ 5th ಸ್ಟ್ಯಾಂಡರ್ಡ್ ಟು ಹ್ಮ್ ಇಂಜಿನಿಯರಿಂಗ್ ಮುಗಿಸೋವಾಗ ರೈಟ್. ದಟ್ 10 ಇಯರ್ಸ್ 12 ಇಯರ್ಸ್ ಹ್ಮ್ ಹ್ಮ್ ಅದೇ ತುಂಬಾ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ. ಓಕೆ. ಬಿಕಾಸ್ ಅದಾದ್ಮೇಲೆ ನಿಮ್ಗೆ ಕೆಲಸ ಬರುತ್ತೆ, ಫ್ಯಾಮಿಲಿ, ಅದೆಲ್ಲ ಡಿಸ್ಟ್ರಾಕ್ಷನ್ ತೊಗೊಂಡುತ್ತೆ. ಬಟ್ ನೀವು ಸ್ಟೂಡೆಂಟ್ ಆಗಿರುವಾಗ ಅಷ್ಟು ಡಿಸ್ಟ್ರಾಕ್ಷನ್ಸ್ ಇರಲ್ಲ ನಿಮ್ಗೆ. ಸಂಗೀತ ಸಾಧನೆ ಅನ್ನೋದು ಒಂದು ದಿನನಿತ್ಯ ನಡೆಯುವಂತ ಪ್ರಕ್ರಿಯೆ, ಹೌದು. ರೈಟ್? ಸಾಧನೆ ಎವ್ರಿ ಡೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾಕೆ ಸರ್ ಹತ್ರ? ನಮ್ಮ ಗುರುಗಳು ಶಂಕರ್ ಸರ್ ಹೇಳೋರು, ಹ್ಮ್ ಒಂದಿನ ನೀನು ಪ್ರಾಕ್ಟೀಸ್ ಮಾಡದೇ ಇದ್ರೆ ನಿನ್ಗೆ ಗೊತ್ತಾಗುತ್ತೆ ಆವಾಗ. ಓಕೆ. 2 ದಿನ ಪ್ರಾಕ್ಟೀಸ್ ಮಾಡದೇ ಇದ್ರೆ ಸೊ ಒಂಥರ ಅಮ್ಮ ಮಕ್ಳಿಗೆ ಹೇಳ್ದಂಗೆ, ನೀನು ಒಬ್ನೇ ಹೋದಾಗ ನನ್ ಬೆಲೆ ಗೊತ್ತಾಗತ್ತೆ ಅಂತ, ಆ ತರ ರೀತಿ ಆಯ್ತು. ಕರೆಕ್ಟ್. ಸೊ ಹ್ಮ್ 2 ದಿನ ಪ್ರಾಕ್ಟೀಸ್ ಮಾಡದೇ ಇದ್ರೆ ಹ್ಮ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ರೈಟ್. 3 ದಿನ ಮಾಡದೇ ಇದ್ರೆ ಹ್ಮ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ರೈಟ್ ಸರ್. ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಹ್ಮ್ ಹ್ಮ್ ಅಟ್ಲೀಸ್ಟ್ ಒಂದು ಟೈಮ್ ಇಲ್ಲ, ಎಕ್ಸಾಮ್ ಇದೆ ಆದ್ರೂನು ಹ್ಮ್ ಹ್ಮ್ ಒಂದು 15 ನಿಮಿಷ 20 ನಿಮಿಷನಾದ್ರೂ ಮಾಡಬೇಕು. ಹ್ಮ್ ಹ್ಮ್ ಇಲ್ಲಾಂದ್ರೆ ವಾಯ್ಸ್ ಫ್ಲೆಕ್ಸಿಬಿಲಿಟಿ ಹೊಟ್ಟೋಗ್ಬಿಡುತ್ತೆ. ಹ್ಮ್ ಹ್ಮ್ ಅಂಡ್ ಅದು ಬರೋದು ತುಂಬಾ ಕಷ್ಟ. ಅದಕ್ಕೆ ಒಂದು 1 ಮಂತ್ ಪ್ರಾಕ್ಟೀಸ್ ಮಾಡಿದ್ರೇನೆ ನಿಮ್ಗೆ ಹಳೇ ಇರೋ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಹ್ಮ್ ಹ್ಮ್ ಸೊ ಆ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಮನೋಧರ್ಮ ಅನ್ನೋದೊಂದು ಹೃದಯದ ಅನುಭವ. ಸೊ ಈ ಮನೋಧರ್ಮದಲ್ಲಿ ಒಬ್ರೊಬ್ರಿಗೆ ಒಂದು ಹತ್ರವಾಗಿರುವಂತಹ ರಾಗಗಳಿರತ್ತೆ. ಹ್ಮ್ ಸೊ ನಿಮ್ಗೆ ಹತ್ರವಾದ ರಾಗ? ತುಂಬಾ ರಾಗ ಇದೆ. ನನ್ಗೆ ಇಷ್ಟವಾದ ರಾಗಗಳು ಕರ್ನಾಟಕ ಸಂಗೀತದಲ್ಲಿ ಘನರಾಗಗಳು ಅಂತ ಓ ಹೇಳ್ತಾರೆ. ಓಕೆ. ಭೈರವಿ, ಕಾಂಬೋಜಿ, ಆ ಕಲ್ಯಾಣಿ, ಅದೆಲ್ಲ ಕ್ಲಾಸಿಕಲ್ ರಾಗಸ್. ಸೊ ಅದನ್ನ ಆ ರಾಗಗಳಲ್ಲಿ ತ್ರಿಮೂರ್ತಿ ಕಂಪೋಸರ್ಸ್ ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತರ್, ಶ್ಯಾಮಶಾಸ್ತ್ರಿ ಅವ್ರು ಹ್ಮ್ ತುಂಬಾನೇ ರಚನೆಗಳು ಮಾಡಿದ್ದಾರೆ ಸೊ ಆ ನಿಮ್ಮ ಒಂದು ರಾಗಗಳಲ್ಲಿ. ಇಚ್ಛೆಯ ಒಂದು ರಾಗದ ಒಂದು ಗೀತೆ ಕೇಳ್ಬೋದಾ ಅಂತ? ಖಂಡಿತ. ಎಸ್ ಸರ್. ಇದು ನನಗೆ ತುಂಬಾ ಇಷ್ಟ ಈ ಕೃತಿ. ಎಸ್ ಸರ್. ಇದು ಇಟ್ಸ್ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಹಾ ಓಕೆ. ಇನ್ ತೋಡಿ ರಾಗ. ಆ ತೋಡಿ ತೋಡಿ is one of ಎಂತ the classical ರಾಗ ಸರ್, ಅದ್ಭುತವಾದ ರಾಗ ರಾಗ. ಅದು. ಹೌದು. ಎಸ್ ಸರ್. One of my favorite ragas also. ಓ ವಾವ್. ರಾಮಚಂದ್ರಾಯ ನಮಸ್ತೆ, ರಾಮಚಂದ್ರಾಯ ನಮಸ್ತೆ, ರಾಜೀವಲೋಚನಾಯ ವರಾಯ ರಾಮಚಂದ್ರಾಯ ನಮಸ್ತೆ, ರಾಜೀವಲೋಚನಾಯ ವರಾಯ ರಾಮಚಂದ್ರಾಯ ನಮಸ್ತೆ. ಸಾಮಗಾನ ಲೋಲಾಯ ಸಾಧು ಜನಾದಿ ವಂದಿತಾಯ, ಸಮಗಾನ ಲೋಲಾಯ ಸಾಧು ಜನಾದಿ ವಂದಿತಾಯ, ಕೋಮಲತರ ಗುರುಗುಗನುತಾಯ, ಕೋಮಲಧರ ಗುರುಗುಗನುತಾಯ, ಕೋಟಿ ಮಾರಲಾವಣ್ಯಾಯ, ಕೋಮಲಧರ ಗುರುಗುಗನುತಾಯ, ಕೋಟಿ ಮಾರಲಾವಣ್ಯಾಯ, ರಾಮ ಚಂದ್ರಾಯ ನಮಸ್ತೆ. ದಶರಥ ರಾಜಕುಮಾರಾಯ ದಂಡಕಾರಣ್ಯ ವಿಹಾರಾಯ, ದಶರಥ ರಾಜಕುಮಾರಾಯ ದಂಡಕಾರಣ್ಯ ವಿಹಾರಾಯ, ಕೌಶಿಕ
ಕೃತಮಕ ರಕ್ಷಕಾಯ ಕನಕಮಣಿ ಮಾಲಾಧರಾಯ ಕೌಶಿಕ ಕೃತಮಕ ರಕ್ಷಕಾಯ ಕನಕ ಮಣಿಮಾಲಾಧರಾಯ ದಶಗ್ರೀವ ಪ್ರಾಣಕರಾಯ ದಶಗ್ರೀವ ಪ್ರಾಣಕರಾಯ ದಾಸ ವಿಭೀಷಣ ಪಾಲಕಾಯ ಕುಶಲವಚೀತ ಸಮೇತಾಯ ಕವಿ ಬೃಂದಾದಿ ಮನೋಹರಾಯ ರಾಮ ಚಂದ್ರಾಯ ನಮಸ್ತೆ. ಅಬ್ಬಾ ಈಗ ತಾನೇ ರಾಮನವಮಿ ಮುಗಿಸ್ಕೊಂಡ್ ಬಂದ್ವಿ. ಹೌದು, ಸೊ ದಾಸ ಶ್ರೇಷ್ಠ ದಯಾನಿದೆ ಅಂತ ಹೇಳೋ ಹಾಗೆ ಶಂಕರಾಚಾರ್ಯರು ಅಮ್ನೋರ್ನ ನೋಡಿದ ತಕ್ಷಣ ಧನ್ಯೋಸ್ಮಿ ಅಂತ ಹೇಳ್ಬಿಟ್ರು. ಸೊ ಹೌದು. ನಾವು ನೀವು ಹಾಡ್ ಕೇಳಿದ ತಕ್ಷಣ ಧನ್ಯೋಸ್ಮಿ ಅಂತ ಹೇಳೋ ಥ್ಯಾಂಕ್ ಯು, ಒಂದು ಸಂದರ್ಭ. ಥ್ಯಾಂಕ್ ಯು. ಹಾ ಸೊ ಎಷ್ಟು ಸರಾಗವಾಗಿ ನೀರು ಕುಡಿದ ಹಾಗೆ ಎಷ್ಟು ಭಾವಪೂರ್ಣವಾಗಿ ಲೈಕ್ ಸಂಗೀತನ ಎಮೋಷನಲ್ ಆಗಿ ಹಾಡ್ಬೇಕು ಅಂತ ಇದೆಲ್ಲ ಹೆಂಗ್ ಸಾಧ್ಯ ಸರ್? ಇದು ನಾನು ಹೇಳಿದ್ನಲ್ಲ, ಫಸ್ಟ್ ದೇವ್ರ ದಯೆ, ವಾ ಹಿರಿಯರ ಆಶೀರ್ವಾದಗಳು, ಫ್ಯಾಮಿಲಿ ಸಪೋರ್ಟು, ಬಟ್ ಆಲ್ಸೋ ಕೇಳಬೇಕು ಅಂತ ಹೇಳ್ತಾ ಇದ್ನಲ್ಲ, ಹ್ಮ್ ಕಚೇರಿಗಳು ಕೇಳಬೇಕು. ಆವಾಗ್ಲೇನೆ ಅದು ಇದೇ ಹಾಡು ರಾಮಚಂದ್ರಾಯ ನಮಸ್ತೆ ಹ್ಮ್ ಒಂದು 20 ಡಿಫ್ರೆಂಟ್ ವೇರಿಯೇಷನ್ಸ್ ನೀವು ಕೇಳಿದ್ರೆ ಒಂದು ಯಾವ್ದಾದ್ರು ಒಂದು ಕಂಪೋಸಿಷನ್ ಯಾವ್ದೋ ಒಂದು ಹ್ಮ್. ಕೀರ್ತನೆನೋ ಗೀತೆನೋ ಬೇರೆ ಬೇರೆ ರಾಗದಲ್ಲಿ ಹಾಡೋ ಪ್ರಯತ್ನ ಮಾಡಿದೀರಾ ಅಂತ? ಸೊ ಕರ್ನಾಟಕ ಸಂಗೀತದಲ್ಲಿ ಹ್ಮ್ ಒಂದೇ ಕೀರ್ತನೆ ಬೇರೆ ರಾಗಲ್ಲಿ ಬರಲ್ಲ. ಹ್ಮ್ ನೀವು ಮನೋಧರ್ಮದಲ್ಲಿ ಬೇರೆ ರಾಗಗಳು ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ನಮ್ಮ ವೀಕ್ಷಕರಿಗೆ. ಸೊ ಫಾರ್ ಎಕ್ಸಾಂಪಲ್ ಪಲ್ಲವಿ ಅಂತ ಒಂದು ಹಾಡ್ತೀವಿ, ರೈಟ್ ರಾಗಂತಾನ ಪಲ್ಲವಿ. ರೈಟ್ ರೈಟ್ ಪಲ್ಲವಿ ಹಾಡುವಾಗ ಹ್ಮ್ ನೀವು ರಾಗಮಾಲಿಕೆ ಡಿಫ್ರೆಂಟ್ ರಾಗಾಸ್ ಹಾಡ್ಬೋದು. ಸೊ ಒಂದ್ ಯಾವ್ದಾದ್ರು ಒಂದು ಹಾಡನ್ನ ನೀವು. ಖಂಡಿತ. ಸೊ ಈ ಪಲ್ಲವಿ ಇಟ್ ಮ್ಹೂ. ಇಸ್ ಸೆಟ್ ಇನ್ ತೋಡಿ ರಾಗ, ಓಕೆ ಬಟ್ ಇದನ್ನ ನೀವು ಆಮೇಲೆ ಚೇಂಜ್ ಮಾಡ್ಬೋದು. ಸೊ Right. ಪಲ್ಲವಿ ಏನಂದ್ರೆ ಹಾ. ಬರೀ ಒಂದ್ ಲೈನ್ ಬರುತ್ತೆ, ಓಕೆ ಫುಲ್ ಕೃತಿ, ರೈಟ್ ಬರೀ ಒಂದ್ ಲೈನ್ ಮಾತ್ರ ಇರುತ್ತೆ. ರೈಟ್ ಪಲ್ಲವಿ ಫೋಕಸ್ ಹಾ. ಮನೋಧರ್ಮ ಮಾಡಕ್ಕೇನೆ. ಓಕೆ ಹಾ ಸೊ ರಾಗದಲ್ಲಿ ಮನೋಧರ್ಮ ಮಾಡ್ಬೋದು, ಹ್ಮ್ ನೆರವಲ್ ಮಾಡುವಾಗ ಮನೋಧರ್ಮ ಮಾಡ್ಬೋದು, ಸ್ವರ ಹಾಡುವಾಗ ಮನೋಧರ್ಮ ಮಾಡ್ಬೋದು. ವಾವ್ Right? So ಓಕೆ for example, ಹಾ. ಧ್ಯಾನದಲ್ಲಿರು ಮನವೇ ಸದಾ ಗೋವಿಂದನ ಧ್ಯಾನದಲ್ಲಿರು ಮನವೇ ಸದಾ ಗೋವಿಂದನ ಧ್ಯಾನದಲ್ಲಿರು ಮನವೇ ಸದಾ. ಅಬ್ಬಾ ಅಲ್ಲಿ ನೋಡಿ, ಹಾ. ನಾನು ಶುರು ಮಾಡಿದ್ದು ತೋಡಿಯಲ್ಲಿ, ತೋಡಿಯಲ್ಲಿ ಹಾ ಇವಾಗ ವರಾಳಿಗೆ ಮೂವ್ ಆದೆ. ವಾವ್ ಅಲ್ಲಿದೆ ಸರ್ ಟೆಕ್ನಿಕು. ಸೊ ಹಾ. ಈ ತರ ಹಾ. ನೀವು ಪಲ್ಲವಿ ತಗೊಂಡು ಹಾ ಹಾ ನೀವು ರಾಗಗಳನ್ನ ಚೇಂಜ್ ಮಾಡ್ಬೋದು. ರೈಟ್ ಸರ್. ಅದೇ ತರ ಫ್ರಮ್ ವರಾಳಿ ಯು ಕ್ಯಾನ್ ಮೂವ್ ಟು ಅದರ್. ಹಾ. ಸದಾ ಗೋವಿಂದನ ಧ್ಯಾನದಲ್ಲಿರು ಮನವೇ ಸದಾ ಗೋವಿಂದನ ಧ್ಯಾನದಲ್ಲಿರು ಮನವೇ. ಸೊ ವರಾಳಿ ಆದ್ಮೇಲೆ ಹ್ಮ್. ಹಿಂದೋಳ ಆದ್ಮೇಲೆ, ಹಿಂದೋಳ ಆದ್ಮೇಲೆ ಐ ಕೇಮ್ ಬ್ಯಾಕ್ ಟು ತೋಡಿ. ಸೊ ಈ ತರ ಮಾಡ್ಬೋದು. ಈ ರಾಗಗಳಲ್ಲಿ ಸ್ವರಗಳನ್ನ ನೆನ್ಪಿಟ್ಕೊಳ್ಳೋದು ಎಷ್ಟು ಕ್ಲಿಷ್ಟಕರವಾಗಿರತ್ತೆ ಅಂತ. ಯಾಕಂದ್ರೆ ಈ ತರ Yeah. ಚೇಂಜ್ ಮಾಡುವಾಗ ಹಾ. ಸೊ ಬ್ರೈನು ವರ್ಕ್ ಆಗ್ತಿರ್ಬೇಕು, ಹೌದೌದು, ನಾಲ್ಗೇನು ವರ್ಕ್ ಆಗ್ತಾ ಅಯ್ಯೋ. ಇರ್ಬೇಕು ಸೈಮಲ್ಟೇನಿಯಸ್ ಆಗಿ. ಇದು ಅಲ್ಲಿ ಎಷ್ಟು ಕೆಲಸ ಆಗತ್ತೆ ಅಂತ. ತುಂಬಾ ಕೆಲಸ. ಅದು ಬೇರೆ ಇವಾಗ ನಾನು ಬರೀ ಹಾಡ್ತಾ ಇದ್ದೀನಿ. ಹ್ಮ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಕಚೇರಿ ಮಾಡುವಾಗ ಹ್ಮ್ ವಯಲಿನ್, ಮೃದಂಗ, ಘಟ, ಕಂಜೀರ ಅವರೆಲ್ಲಾನು ಇರ್ತಾರೆ. ಘಟಾನುಘಟಿಗಳು ಇರ್ತಾರೆ. ಹಾ. ಹಾ. ಸೊ ಅವ್ರ ಜೊತೆನೂ ಕೋಆರ್ಡಿನೇಟ್ ಮಾಡ್ಕೊಂಡು ಹಾಡ್ಬೇಕು. ಎಷ್ಟು ಕಷ್ಟ ಆಗತ್ತೆ ಬರೀ ಸರ್ ಅದು. ಬಿಕಾಸ್ ಆ ಕಚೇರಿ ಸಕ್ಸಸ್ ಆಗ್ಬೇಕಂದ್ರೆ ಹ್ಮ್. ಎಲ್ಲಾರನು ಚೆನ್ನಾಗಿ ನುಡಿಸ್ಬೇಕು, ಎಲ್ಲಾರು ಓ. ಚೆನ್ನಾಗಿ ಹಾಡ್ಬೇಕು. ಆವಾಗ್ಲೇನೆ ಆಡಿಯನ್ಸ್ಗೆ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯನ್ಸ್. ಹ್ಮ್ ಸೊ ನೀವ್ ನಿಮ್ ಪಾಡಿಗೆ ಹಾಡ್ತಾ ಹೋದ್ರೆ ಹ್ಮ್ ಅವ್ರಿಗೆ ಎಕ್ಸ್ಪೀರಿಯನ್ಸ್, ಕೇಳೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ. ಹಲಾದವಾಗಿರೋದಿಲ್ಲ. ಕರೆಕ್ಟ್. ಹ್ಮ್. ಒಂದ್ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ ಕೇರಿ ಹಾಡಕ್ ಮುಂಚೆ ಹ್ಮ್. ನೀವು ಕೋಆರ್ಡಿನೇಟ್ ಮಾಡ್ಕೋಬಹುದು. ಹ್ಮ್. ಫುಲ್ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ ಹ್ಮ್. ಕಂಪನಿಂಗ್ ಆರ್ಟಿಸ್ಟ್ ಜೊತೆ, ಹ್ಮ್ ಬಟ್ ಅಟ್ ಲೀಸ್ಟ್ ನೀವು ಹೇಳ್ಬೋದು, ಹ್ಮ್. ನೋಡಪ್ಪ ಈ ತರ ಒಂದು ಪಲ್ಲವಿ ಹಾಡ್ತಾ ಇದ್ದೀನಿ, ಹ್ಮ್. ಈ 4 ರಾಗ ನಾನು ಇಟ್ಕೊಂಡಿದ್ದೀನಿ, ಹ್ಮ್
ಸ್ಟೇಜ್ ಮೇಲೆ ಹೋದ್ಮೇಲೆ ಚೇಂಜ್ ಮಾಡ್ಬೋದು ಏನೋ, ಬಟ್ ಈ ತರ ಹಾಡ್ತಾ ಇದ್ದೀನಿ ಅಂತ ಒಂದು ಪ್ಲಾನ್ ಇದೆ ಅಂತ ಹೇಳಿದ್ರೆ ಅವ್ರನ್ನು ಒಂಥರ ರೆಡಿ ಆಗಿರ್ತಾರೆ. ಒಂದೊಂದ್ಸತಿ ಅದ್ ಮಾಡಕ್ ಆಗಲ್ಲ, ಬಿಕಾಸ್ ಬೇರೆ ಊರಿಂದ ಬರ್ತಾರೆ ಅವರು, ರೈಟ್? ನಾವು ಅಲ್ಲಿ ಸ್ಟೇಜ್ ಅಲ್ಲಿ ಆವಾಗ್ಲೇನೆ ಹೋಗಿರ್ತೀವಿ. ಸೊ ನೀವು ಆಡಿಯನ್ಸ್ ನೋಡ್ಕೊಂಡು, ಅಕಂಪನಿಂಗ್ ಆರ್ಟಿಸ್ಟ್ ಸ್ಕಿಲ್ಸ್ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಡ್ಬೇಕು. ಸರ್, ಇವಾಗ ನೀವು ಇಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಬಟ್ ಯಾವುದೋ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಪ್ರಿಪೇರ್ ಆಗಿರಲ್ಲ, ಲೈಕ್ ಜಸ್ಟ್ ಹೋಗಿ ಅಟೆಂಡ್ ಆಗೋಕ್ ಹೋಗಿರ್ತೀರಾ. ಸೊ ನಿಮ್ಮ ಫ್ಯಾನ್ಸು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸರ್ ಪ್ರಶಾಂತ್ ಸರ್ ನಿಮ್ಮನ್ನ ಭೇಟಿ ಮಾಡಿ ಖುಷಿ ಆಯ್ತು, ನೀವು ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ಲೇಬೇಕು ಸರ್ ಅಂತ ಹೇಳಿ ಹಠ ಮಾಡಿ ನಿಮ್ಮನ್ನ ಸ್ಟೇಜ್ ಮೇಲೆ ನಿಲ್ಲಿಸಿದಾಗ ತಕ್ಷಣ ಪರ್ಫಾರ್ಮ್ ಮಾಡ್ಬೇಕು. ಯಾವ ಗೀತೆ ನಿಮ್ ಮೈಂಡ್ ಅಲ್ಲಿ ಬರುತ್ತೆ? ಡಿಪೆಂಡ್ಸ್ ಆನ್ ದಿ ಆಡಿಯನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಂಗೀತ ಸಭೆಯಲ್ಲಿ ಹೋಗಿದ್ದೀನಿ, ಅಲ್ಲಿ ಪ್ರಶಾಂತ್ ನೀವು ಬಂದು ಹಾಡಕ್ಕಾಗತ್ತಾ ಅಂತಂದ್ರೆ, ಈ ನಮ್ಮ ಟಿಪಿಕಲ್ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತದ ರಚನೆಗಳು ಹಾಡ್ಬೋದು, ರೈಟ್? ಬಟ್ ಇವಾಗ ಒಂದು ಸೋಷಿಯಲ್ ಇವೆಂಟ್ ಹೋಗಿದ್ದೀನಿ, ಅಲ್ಲಿ ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯಪ್ಪ, ನೀನು ಒಂದು ಹಾಡು ಹೇಳು ಅಂತ ಹೇಳಿದ್ರೆ ಅದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಹಾಡ್ಬೇಕು. ರೈಟ್ ಸರ್. ಈಗ ನಮ್ಗೊಂದು ಆಸೆ, ನೀವು ಒಂದು ಕಚೇರಿ ಇವೆಂಟ್ ಅಲ್ಲಿ ಕೇಳಿದಾಗ ಯಾವ ಹಾಡು ಹೇಳ್ಬೋದು, ಒಂದು ಸೋಷಿಯಲ್ ಇವೆಂಟ್ ಅಲ್ಲಿ ಕೇಳಿದಾಗ ಯಾವ ಹಾಡು ಹೇಳ್ಬೋದು ಅಂತ ಕೇಳೋ ಆಸೆ. ಶೂರ್. ಎಸ್ ಸರ್, ಪ್ಲೀಸ್. ಸೊ ಕಚೇರಿಯಲ್ಲಿ ಕೇಳಿದ್ರೆ ತ್ಯಾಗರಾಜರದು ಇಂದ್ರಜ್ಯೋತಿ ಅಂತ ಒಂದು ರಾಗ ಇದೆ. ವಾವ್ ಸರ್, ನೀವು ಎಂದರ ಮಹಾನುಭಾವಲಿ ಹೇಳ್ತೀರೇನೋ ಅನ್ಕೊಂಡೆ. ಅದು ಹೇಳ್ಬೋದು, ಅದು 20 ನಿಮಿಷ ಆಗ್ಬಿಡುತ್ತೆ. ಆಮೇಲೆ ನೀವು ಓಡೋಗ್ಬಿಡ್ತೀರಾ. ಸರ್, ಒಂದ್ 2 ಸಾಲು ಇಲ್ಲ ಒಂದ್ 4 ಸಾಲು ಹೇಳಿದ್ರು ನಮ್ಗೆ ಎಂದರ ಮಹಾನುಭಾವ. ಖಂಡಿತ ಖಂಡಿತ. ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಅಂದರೀಕಿ ವಂದನಮೂಲು, ಎಂದರೋ ಮಹಾನುಭಾವುಲು, ಅಂದರೀಕಿ ವಂದನಮೂಲು, ಎಂದರೋ ಮಹಾನುಭಾವುಲು. ತ್ಯಾಗರಾಜರು ಯಾವ ರೀತಿ ಕುತ್ಕೊಂಡು ಕರಿತಾ ಇದ್ರು ರಾಮನನ್ನ ಅಂತ ನೀವು ಕಲ್ಪಿಸ್ಬಿಟ್ರಿ ನಮ್ಮನ್ನ, ಕಣ್ಮುಂದೆ ಬಂದ್ಬಿಡ್ತು. ಸರ್, ಯಾವುದೇ ಕ್ಲಿಷ್ಟಕರ ಹಾಡನ್ನ, ಯಾವುದೇ ಒಂದು ಕೀರ್ತನೆ ಸರಾಗವಾಗಿ ಹಾಡ್ಬೇಕು ಅಂದ್ರೆ ಟಾನಿಕ್ ಏನ್ ತಗೊಂತೀರಾ ಸರ್ ನೀವು ಗಂಟ್ಲಿಗೆ? ಏನೂ ಇಲ್ಲ. ಏನು ತಗೊಳಲ್ವಾ? ಮನೆ ಊಟ, ನಮ್ಮ ವೈಫ್ ಮಾಡಿದ್ದು ಅಡಿಗೆ ಡೈಲಿ ತಿನ್ನೋದು. ಸೊ ವೈಫ್ ತುಂಬಾ ಪ್ರೀತಿಯಿಂದ ಮಾಡಿಕೊಟ್ಟು ನಿಮ್ಮ ಕಂಠನ ಬಲಿಷ್ಠವಾಗಿ ಮಾಡಿದ್ದಾರೆ. ಖಂಡಿತ. ವೈಫ್ ಸಪೋರ್ಟ್ ತುಂಬಾ, ಇದರಲ್ಲಿ ಪಾರ್ಟ್ನರ್ ಸಪೋರ್ಟ್ ತುಂಬಾ ಮುಖ್ಯ. ಈ ತರ ಫೈನ್ ಆರ್ಟ್ಸ್ ಎಲ್ಲ ಪರ್ಸ್ಯೂ ಮಾಡ್ಬೇಕಂದ್ರೆ ನಿಮ್ ವೈಫ್ ಅಥವಾ ನಿಮ್ ಸ್ಪೌಸ್ ಸಪೋರ್ಟ್ ತುಂಬಾ ಮುಖ್ಯ. ಸೊ ಐ ಹ್ಯಾವ್ ಬೀನ್ ಲಕ್ಕಿ, ಮೈ ವೈಫ್ ಇಸ್ ಆಲ್ಸೋ ವೆರಿ ಸಪೋರ್ಟಿವ್. ಸೂಪರ್. ನಾವಿಬ್ರು ಭೇಟಿಯಾಗಿದ್ದು MBA ಕಾಲೇಜಲ್ಲಿ. ಓ, ಲವ್ ಮ್ಯಾರೇಜಾ ಸರ್ ನಿಮ್ದು? ಹೌದು. ಸೊ ಅದಾದ್ಮೇಲೆ ಮದುವೆ ಆಗಿ 2005 ಅಲ್ಲಿ. ಓ, ಒಂದು ಪುಸ್ತಕ ಬರೀಬಹುದು, ಪ್ರೇಮಿಯಾಗಿದ್ದ ಪ್ರಶಾಂತ್ ಸರ್ ಸಂಗೀತ ಸಾಧನೆ ಮಾಡಿದ್ರು ಅಂತ. ರೈಟ್. ಸೊ ಈಗ ಒಂದು ರಾಗನ ಹಾಡ್ತಾ ಇರ್ತೀರಾ, ಪರ್ಫಾರ್ಮೆನ್ಸ್ ಮಾಡ್ತಿದ್ರ. ಓ, ನೀವು ಸೋಷಿಯಲ್ ಇವೆಂಟ್ ಅಲ್ಲಿ ಯಾವ ಹಾಡು ಹೇಳ್ತೀರಾ ಅಂತ ನೀವು ಹೇಳಿಲ್ವಲ್ಲ ಸರ್? ನೀವು ಟ್ರೆಡಿಷನಲ್ ಇದ್ರಲ್ಲಿ ಹೇಳ್ಬಿಟ್ರಿ, ಸೋಷಿಯಲ್ ಇವೆಂಟ್ ಅಲ್ಲಿ ಯಾವ ಹಾಡು ಹೇಳ್ತೀರಿ ನೀವು? ಸರಿ, ಅದನ್ನ ಇದು ನನಗೆ ವಿದ್ವಾನ್ ಶಂಕರ್ ಸರ್ ಹೇಳ್ಕೊಟ್ಟಿದ್ದು. ಓಕೆ. ಸ್ವಾತಿ ತಿರುನಾಳ್ ಅವರ ರಚನೆ ಇದು, ಬೃಂದಾವನ ಸಾರಂಗದಲ್ಲಿ. ಹ್ಮ್. ಚಲಿಯೇ ಕುಂಜರ चलिए कुंजर हो तुम, हम मिल श्याम हरि, चलिए कुंजर तुम, हम मिल श्याम हरि, चलिए 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 कुंजर मो तुम. ಸರ್, ಈಗ ಗೊತ್ತಾಯ್ತು ನಿಮ್ ವೈಫ್ ಏನಾರು ಅತ್ರೆ ಯಾವ ರೀತಿ ಸಮಾಧಾನ ಮಾಡ್ತೀರಾ ನೀವು ಅಂತ. ಇಲ್ಲ, ಇದೆಲ್ಲ ಹಾಡಿದ್ರೆ ಅವ್ರೇನು ಸ್ಟಾಪ್ ಮಾಡಲ್ಲ ಹತ್ತೋದು. ಸೊ
ನಿಮ್ಗೆ ಬೇಸರನೇ ಆಗಲ್ಲ ಅನ್ಸುತ್ತೆ ಸಂಗೀತ ನಿಮ್ ಜೊತೆ ಸಾಥ್ ಕೊಟ್ಟಿರೋದು. ಹೌದೌದು. ತುಂಬಾ ಸ್ಟ್ರೆಸ್ ರಿಲೀಫ್ ಸಿಗುತ್ತೆ. ತುಂಬಾ ಒಂಥರ ಒಳ್ಳೆ ಡೈವರ್ಷನ್ ಇದು. ಸೊ ವಾವ್! ಹ್ಮ್. ನಾವೆಲ್ಲನೂ ಸ್ಟ್ರೆಸ್‌ಫುಲ್ ಕೆಲ್ಸ ಮಾಡ್ತಾ ಇದೀವಿ ರೈಟ್? ಹ್ಮ್. ಐಟಿಯಲ್ಲಿ. ಹ್ಮ್. ಇವಾಗ ಎ ಬೇರೆ ಬಂದ್ಬಿಟ್ಟಿದೆ ಎಲ್ಲ ಓ, ಕಡೆನೂ. ಓಕೆ. ಸೊ ಅದೇನಾಗುತ್ತೆ ಯಾರಿಗ್ ಗೊತ್ತು? ಓ. ಸೊ ಇದೆಲ್ಲ ಅನ್ಸರ್ಟನಿಟೀಸ್ ಇರೋವಾಗ ಹ್ಮ್. ಈ ತರ ಶಾಸ್ತ್ರೀಯ ಸಂಗೀತ ಇರೋದು ತುಂಬಾ ಹೆಲ್ಪ್‌ಫುಲ್. ರಿಲ್ಯಾಕ್ಸೇಷನ್ ಕೊಡತ್ತೆ ಹೌದು, ಅಂತ. ಖಂಡಿತ. ರೈಟ್. ಸೊ ಈಗ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿರುವಾಗ ಸ್ಟೇಜ್ ಮೇಲೆ ಆಗ್ಲಿ ಅಥವಾ ಎಲ್ಲೇ ಆಗ್ಲಿ ರಾಗ ಹೈ ಪಿಚ್ ಅನ್ನ ತಗೊಂಡಿರ್ತೀವಿ. ಎಂಡಿಂಗ್ ನೋಟ್ಸ್ ಅಲ್ಲಿ ಅದು ಲ್ಯಾಂಡ್ ಮಾಡ್ಬೇಕಾದ್ರೆ ರಾಗ ಬೇರೆ ಪಿಚ್ ಅಲ್ಲಿ ಇರತ್ತೆ. ಸೊ ನಾವು ಬೇರೆ ಪಿಚ್ ಅಲ್ಲಿ ಲ್ಯಾಂಡ್ ಮಾಡಬಹುದಾ? ಮಾಡ್ಬೋದು. ಡಿಪೆಂಡ್ಸ್ ಆನ್ ದ ರಾಗ. ಅದಕ್ಕೇನು ರಿಸ್ಟ್ರಿಕ್ಷನ್ ಇರಲ್ವಾ ಇದರಲ್ಲಿ ಸಂಗೀತ ಇದ್ರಲ್ಲಿ? ಆ ಥರ ಏನ್ ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಹ್ಮ್. ನೀವು ಅದು ಚೆನ್ನಾಗಿ ಹಾಡ್ಬೇಕು. ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಹ್ಮ್. ಆಡಿಯನ್ಸ್‌ಗೆ ಅದು ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಇರುತ್ತೆ. ಹ್ಮ್. ಆ ಥರ ಬೇರೆ ಪಿಚಲ್ಲಿ, ಹ್ಮ್. ಬೇರೆ ಸ್ವರದಲ್ಲಿ ಎಂಡ್ ಹ್ಮ್. ಮಾಡೋದು ಆ ಥರ. ಹ್ಮ್. ಹ್ಮ್. ರೈಟ್? ಇಲ್ಲಾಂದ್ರೆ ಹ್ಮ್. ಸ್ಟ್ಯಾಂಡರ್ಡ್ ಎಂಡಿಂಗ್ ಸಾ ಅಥವಾ ಪಾ ಅಲ್ಲಿ ಎಂಡ್ ಮಾಡೋದು 90% ಅದೇ ಮಾಡ್ತಾರೆ ಎಲ್ಲರೂ. ಸೂಪರ್. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಪ್ರೆಸೆಂಟ್. ರೈಟ್ ಸರ್. ಸೊ ಈಗ ಮಾಡರ್ನ್ ಜಮಾನ ಲೈಕ್ ಹ್ಮ್. ಜೆನ್ ಝಿ ಜಮಾನ. ಹ್ಮ್. ಸೊ ಈಗ ಆಡಿಯನ್ಸ್ ಮಾತ್ರ ಮಾಡರ್ನ್ ಆಡಿಯನ್ಸ್ ಇರ್ತಾರೆ. ಹ್ಮ್. ಸೊ ನೀವು ಟ್ರೆಡಿಷನಲ್ ಗೀತೆಗಳನ್ನ ಈ ಹ್ಮ್. ಮಾಡರ್ನ್ ಆಡಿಯನ್ಸ್‌ಗೆ ತುಂಬಾ ಲೈವ್ಲಿ ಆಗಿ ಲವ್ವೆಬಲ್ ಆಗಿ ಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಏನ್ ಇಂಪಾರ್ಟೆಂಟ್ ಆಗತ್ತೆ ಸರ್? ಅದು ಕಷ್ಟ. ಈ ಮಾಡರ್ನ್ ಆಡಿಯನ್ಸ್‌ಗೆ ಶಾಸ್ತ್ರೀಯ ಸಂಗೀತನ ಎಕ್ಸ್‌ಪೀರಿಯನ್ಸ್ ಮಾಡಿಸೋದು, ಅವ್ರಿಗೆ ಅದನ್ನ ಎಕ್ಸ್‌ಪ್ಲೇನ್ ಮಾಡಿಸೋದು ಕಷ್ಟನೇ. ಈ ಶಾಸ್ತ್ರೀಯ ಸಂಗೀತ ಎಕ್ಸ್‌ಪೀರಿಯನ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಆಗಿ ಗೊತ್ತಿರಬೇಕು. ಓಕೆ. ಹ್ಮ್. ಇಲ್ಲ ಅಂದ್ರೆ ಅದನ್ನ ಬರೀ ನೀವು ಕೇಳ್ಬಿಟ್ರೆ ಅದು ಏನೋ ಒಂಥರ ಇದೆ ಅನ್ಸುತ್ತೆ. ಹ್ಮ್. ರೈಟ್? ಬಟ್ ಹ್ಮ್. ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಗೊತ್ತಿದ್ರೆ, ಹ್ಮ್. ಓಕೆ ಇದು ಈ ತರ ಯಾಕೆ ಹಾಡ್ತಾ ಇದಾರೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಹೋ. ಆವಾಗ ಅಪ್ರಿಶಿಯೇಟ್ ಮಾಡ್ಬೋದು. ಹ್ಮ್. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡ್ಬೇಕು. ನ್ಯೂ ಜನರೇಷನ್ ಕೂರಿಸ್ಬಿಟ್ಟು ನೋಡಪ್ಪ ನಾನು ಇವಾಗ ಶಾಸ್ತ್ರೀಯ ಸಂಗೀತ ಹಾಡ್ತಾ ಇದ್ದೀನಿ ಎಲ್ಲಾನು ಕೇಳ್ಬೇಕು ಅಂತ ಕೂರ್ಸಿದ್ರೆ ಹ್ಮ್. ಯಾರು ಓಡಾಡ್ಬಿಡ್ತಾರೆ ಅವರು. ಶಾಸ್ತ್ರೀಯ ಸಂಗೀತ ಹ್ಮ್. ಪಾರಂಪರಿಕವಾಗಿ ಪೂಜನೀಯವಾಗಿ ಹಿಂದಿನ ಕಾಲದಿಂದಲೂ ಪ್ರಸ್ತುತ ತನಕ ನಿಮ್ಮಂತ ದಿಗ್ಗಜರಿಂದ ಪೂಜನೀಯವಾಗಿ ಇನ್ನೂ ಉಳ್ಕೊಂಡಿದೆ. ಮುಂದೆ ಏನಾಗಬಹುದು? ತುಂಬಾ ಯಂಗ್ಸ್ಟರ್ಸ್ ಇದಾರೆ ಇವಾಗ ಹೂ ಹ್ಮ್. ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಹ್ಮ್. ಅವರು ಮುಂದುವರಿಸ್ತಾ ಇದ್ದಾರೆ. ಆ. ರೈಟ್? ಇವಾಗ ನೋಡಿ ಇಲ್ಲಿ ಅಟ್ಲಾಂಟಾಲೇ ನೀವು ನೋಡಿ, ಹ್ಮ್. ಅವತ್ತು ನೀವು ಕಚೇರಿಗೆ ಬಂದಿದ್ರಲ್ಲ, ಹ್ಮ್. ಎಷ್ಟೊಂದು ಯಂಗ್ಸ್ಟರ್ಸ್ ಇದ್ರು. ಹ್ಮ್. ರೈಟ್? ನನ್ನ ಹ್ಮ್. ಹತ್ರನೇ ಹ್ಮ್. ಯಂಗ್ಸ್ಟರ್ಸ್ ಕಲಿತಾ ಇದ್ದಾರೆ. ಹ್ಮ್. ಸೊ ಶಾಸ್ತ್ರೀಯ ಸಂಗೀತ ಇವಾಗ ಡೌನ್ವರ್ಡ್ ಟ್ರೆಂಡ್ ಹೋಗ್ತಾ ಇದೆ ಆ ಥರ ಏನೂ ಇಲ್ಲ. ಹ್ಮ್. ಹ್ಮ್. ರೈಟ್? ಬಟ್ ಆಬ್ವಿಯಸ್ಲಿ ಇದು ಇಷ್ಟು ಪಾಪ್ ಮ್ಯೂಸಿಕ್ ತರ ಪಾಪ್ಯುಲರ್ ಆಗಿ ಇಲ್ಲ ಇದು. ರೈಟ್? ರೈಟ್. ಬಟ್ ಬಟ್ ಆ ಸಂಗೀತದ ಮಹತ್ವತೆನೇ ಬೇರೆ. ಅದೊಂದು ಆ ಒಂದು ಮನಸ್ಸಿಗೆ ತೃಪ್ತಿ ಕೊಡೋ ತೃಪ್ತಿ ವಿಧಾನವೇ ಬೇರೆ. ಎಕ್ಸಾಕ್ಟ್ಲಿ ಹ್ಮ್. ಹೌದು. ಹ್ಮ್. ಹ್ಮ್. ಹೌದು. ಹ್ಮ್. ಸೊ ತುಂಬಾ ಪೇರೆಂಟ್ಸ್ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದ್ಬಿಟ್ಟು ಹ್ಮ್. ನಂಗೆ ಸಂಗೀತ ಕಲಿಬೇಕು ಬಟ್ ನನಗೆ ಲಿರಿಕ್ಸ್ನ ಅರ್ಥ ನೀವು ಹೇಳ್ಕೊಡ್ಬೇಕು ಅಂತಾರೆ. ಓಕೆ. ಸೊ ಅರ್ಥ ತಿಳ್ಕೊಳ್ಳೋದು ಏನು ತೊಂದರೆ ಇಲ್ಲ. ಹ್ಮ್. ಬಟ್ ಮೋಸ್ಟ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಹ್ಮ್. ಮೋಸ್ಟ್ಲಿ ಎಲ್ಲ ಅರ್ಥಗಳನ್ನು ಹ್ಮ್. ಇಟ್ಸ್ ರಿಲೇಟೆಡ್ ಟು ರಿಲಿಜನ್ ಅಂಡ್ ಸ್ಪಿರಿಚುಯಾಲಿಟಿ. ಓಕೆ. ಹಾ. ರಿಲಿಜಿಯನ್ ಸ್ಪಿರಿಚುಯಾಲಿಟಿ ಮಾಡೋದು ಹ್ಮ್. ಅಥವಾ ಅದನ್ನ ಗಮನಿಸೋದು ಒಳ್ಳೇದು. ಹ್ಮ್. ರೈಟ್? ಬಟ್ ಬರೀ ಲಿರಿಕ್ಸ್ ಮಾತ್ರ ಫೋಕಸ್ ಮಾಡಿದ್ರೆ ಹ್ಮ್. ಈ ಮ್ಯೂಸಿಕಲ್ ವ್ಯಾಲ್ಯೂ ಹೊಟ್ಟೋಗ್ಬಿಡುತ್ತೆ. ಹಾ. ಅದ್ರಲ್ಲೇ ಮಜಾ ಇರೋದು. ನೆನ್ಪಿಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಸರ್ ಮಕ್ಳು ಆ ಪ್ರಾಕ್ಟೀಸ್ ಲಿರಿಕ್ಸ್‌ನ? ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಬೋರ್ ಆಗತ್ತಲ್ಲ ಸರ್ ಈಗ ಜೆನ್ ಝಿಗೆ? ಆ, ಏನು ಮಾಡಕ್ಕಾಗಲ್ಲ. ಪ್ರಾಕ್ಟೀಸ್ ಓಕೆ. ಮಾಡ್ಲೇಬೇಕು. ಸೊ ಒಂದ್ ಸ್ಟೂಡೆಂಟು ಲರ್ನಿಂಗ್ ಸ್ಟೇಜಲ್ಲಿ ಇರೋ ಒಬ್ಬ ಹ್ಮ್. ಸ್ಟೂಡೆಂಟು ಪರ್ಫಾರ್ಮೆನ್ಸ್ ಲೆವೆಲಲ್ಲಿ ಕೊಂಡೊಯ್ತೀರಾ ಅಂದ್ರೆ ಏನೇನೆಲ್ಲ ಸರ್ಕಸ್ ಆಗತ್ತೆ? ಚೆನ್ನಾಗಿ ಕಲಿಬೇಕು. ಹ್ಮ್. ರೈಟ್? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಹ್ಮ್. ಬಟ್ ಹ್ಮ್. ವೆರಿ ಇಂಪಾರ್ಟೆಂಟ್ಲಿ ಹ್ಮ್. ತುಂಬಾ ಕೇಳಬೇಕು. ಆ. ಸಂಗೀತ ಕಚೇರಿ ಆಲೈಸ್ಬೇಕು, ಕೇಳ್ಬೇಕು ಫಸ್ಟು. ಕೇಳಬೇಕು. ಹ್ಮ್. ಇವಾಗ ನಾನು ಹಾಡಿದ್ದೆ ನೋಡಿ ಈ ಹ್ಮ್. 2-3 ಕೃತಿಗಳು. ಹ್ಮ್. ಅದನ್ನ ಬೇರೆ ವಿದ್ವಾಂಸರೆಲ್ಲ ಹೇಗೆ ಹಾಡಿದ್ದಾರೆ, ಆ ಹ್ಮ್. ರಾಗಗಳನ್ನ ಹೇಗೆ ಪ್ರಯೋಗ ಪಡಿಸಿದ್ದಾರೆ, ಹ್ಮ್. ಅದನ್ನ ಹೇಗೆ ನೀವು ಟ್ವಿಸ್ಟ್ ಮಾಡ್ಬೋದು, ವಾಟ್ ಆರ್ ಆಲ್ ದ ಕಾಂಬಿನೇಷನ್ಸ್ ಅದೆಲ್ಲ ಗೊತ್ತಾಗ್ಬೇಕಂದ್ರೆ ಹ್ಮ್. ಬರೀ ಕ್ಲಾಸಿಗೆ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಹ್ಮ್. ಗೊತ್ತಾಗಲ್ಲ. ಹ್ಮ್. ಹ್ಮ್. ತುಂಬಾನೇ ಕಚೇರಿಗಳು ಕೇಳಬೇಕು. ಹ್ಮ್. ಇಫ್ ಪಾಸಿಬಲ್ ಲೈವ್ ಹ್ಮ್. ಕಾನ್ಸರ್ಟ್ಸ್. ಬಟ್ ಇಫ್ ನಾಟ್ ಹ್ಮ್. ಯೂಟ್ಯೂಬ್ ಅಲ್ಲಂತೂ ಎಷ್ಟೊಂದು ಓಹ್! ಕಚೇರಿಗಳಿದೆ. ವಿಡಿಯೋಗಳು ಹರಿದಾಡ್ತಾ ಇರತ್ತೆ. ಹೌದು. ಹ್ಮ್. ನಾನು ಹ್ಮ್. ಕಲಿಯುವಾಗ ಯೂಟ್ಯೂಬ್ ಎಲ್ಲ ಇರ್ಲಿಲ್ಲ ಅವಾಗ. ಸೊ ಓಕೆ. ನಾವು ಲೈವ್ ಕಾನ್ಸರ್ಟ್ಸ್ ಕೂತ್ಕೊಂಡು ಕೇಳ್ಬೇಕಾಗುತ್ತೆ. ಹ್ಮ್. ಅಥವಾ ಹ್ಮ್. ಕ್ಯಾಸೆಟ್ಸ್ ಇತ್ತು ಅವಾಗ. ಹ್ಮ್. ಸೊ ಹ್ಮ್. ತುಂಬಾ ಹ್ಮ್. ಕ್ಯಾಸೆಟ್ಸ್ ತಗೊಂಡು ಹ್ಮ್. ಅದನ್ನ ಮನೇಲಿ ಕೇಳ್ತಾ ಇದ್ದೆ ನಾನು. ಹ್ಮ್. ಹ್ಮ್. ಬಟ್ ಇವಾಗ ಯೂಟ್ಯೂಬ್ ಅಲ್ಲಿ ಎಷ್ಟೊಂದಿದೆ. ವಿಡಿಯೋಗಳಿರತ್ತೆ. ಸೊ ಹ್ಮ್. ಕೇಳ್ಬಿಟ್ಟು ಹ್ಮ್. ನೋಟ್ಸ್ ಮಾಡ್ಕೊಂಡು ಹ್ಮ್. ಟೀಚರ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಬೇಕು. ಈ ಹ್ಮ್. ಕಚೇರಿಯಲ್ಲಿ ಹ್ಮ್. ಈ ತೋಡಿ ರಾಗನ ಹ್ಮ್. ಸಂದೀಪ್ ನಾರಾಯಣನ್ ಈ ತರ ಹಾಡಿದಾನೆ, ಹ್ಮ್. ರಾಮಕೃಷ್ಣ ಮೂರ್ತಿ ಈ ತರ ಹಾಡಿದಾನೆ. ಹ್ಮ್. ಸೊ ಯಾಕೆ ಈ ತರ ಹಾಡಿದ್ರು, ಈ ತರ ಹಾಡ್ಬೋದಾ, ಹ್ಮ್. ಈ ಕೃತಿಯಲ್ಲಿ ಈ ತರ ಹ್ಮ್. ಪ್ರಯೋಗ ಮಾಡ್ಬೋದಾ. ಸೊ ಅದನ್ನ ಸ್ವಲ್ಪ ಸಂಶೋಧನೆ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು. ರಿಸರ್ಚ್ ಮಾಡಬೇಕು. ಓಹ್! ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್. ಹ್ಮ್. ಸೊ ಹ್ಮ್. ಅದನ್ನ ಆ ಟೈಮ್ ಎತ್ತಿಟ್ಕೊಂಡು ಮಾಡ್ಬೇಕು ಹ್ಮ್. ನೀವು. ಹ್ಮ್. ಹ್ಮ್. ಸೊ ಯಾವುದೇ ಒಬ್ಬ ಸ್ಟೂಡೆಂಟು ಬಂದು ನಿಮ್ಮ ಹತ್ರ ಹ್ಮ್. ಸರ್
ಈ ರಾಗ ತುಂಬಾ ಕ್ಲಿಷ್ಟಕರವಾಗಿದೆ ಅಂದ್ರೆ ಏನ್ ಸಜೆಸ್ಟ್ ಮಾಡ್ತೀರಾ? ಅದು ತುಂಬಾ ಸಬ್ಜೆಕ್ಟು. ಒಬ್ಬೊಬ್ಬರಿಗೆ ಒಂದೊಂದು ರಾಗ ಹಿಡಿಸುತ್ತೆ. ಸೊ ನಿಮ್ಗೆ ಯಾವ್ದು ಕ್ಲಿಷ್ಟ ಅನ್ಸುತ್ತೆ ಸರ್? ಕಷ್ಟ ಅನ್ಸುತ್ತೆ. ಹ್ಮ್ ಹ್ಮ್ ಒಂದಿಷ್ಟು ರಾಗಗಳಿವೆ ವೇರ್ ಜಾಸ್ತಿ ಕೃತಿಗಳಿಲ್ಲ. ಓಕೆ ಯಾಕೆಂದ್ರೆ ಎಕ್ಸಾಂಪಲ್. ಎಕ್ಸಾಂಪಲ್ ಇವಾಗ ನೋಡಿ ಚಂದ್ರಜ್ಯೋತಿ ಅಂತ ಒಂದು ರಾಗ ಇದೆ. ಎಸ್ ಸರ್. ಓ ಆ, ಚಂದ್ರ ಜ್ಯೋತಿ ಆ, ಹೆಸರೇ ಅದ್ಭುತವಾಗಿದೆ. ಅದ್ರಲ್ಲಿ ಹ್ಮ್ ನನ್ಗೆ ಗೊತ್ತಿರುವಾಗ ಹ್ಮ್ ಎರಡೋ ಮೂರೋ ಕೃತಿಗಳಿದೆ ಹ್ಮ್ ಅದರಲ್ಲಿ ಅಷ್ಟೇ. ಹ್ಮ್ ಆಮ್, ಅದನ್ನ ನೀವು ಮನೋಧರ್ಮ ಮಾಡ್ಬೇಕಂದ್ರೆ ಹ್ಮ್ ಎಕ್ಸ್ಪ್ಲೋರ್ ಮಾಡಿ ಮಾಡ್ಬೋದು, ಓಕೆ. ಬಟ್ ಇಟ್ಸ್ ಲಿಮಿಟೆಡ್ ಅದರಲ್ಲಿ. ಹ್ಮ್ ಹ್ಮ್ ರೈಟ್, ಅದೇ ಹ್ಮ್ ತರ ಹಿಂದೂಸ್ತಾನಿ ಜೊತೆ ತುಂಬಾ ಓವರ್ಲ್ಯಾಪ್ ಮಾಡೋ ರಾಗಸ್ ಎಲ್ಲ ಇದೆ. ಓಕೆ ಹಾ ರೈಟ್, ಹಾ ಅದ್ರಲ್ಲೂ ಜಾಸ್ತಿ ರಚನೆಗಳಿಲ್ಲ. ಹ್ಮ್ ಹ್ಮ್ ಸೊ ನೀವು ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್. ಸೊ ಹ್ಮ್ ಹ್ಮ್ ಎಲ್ಲ ರಾಗನೂ ಕಷ್ಟದಿಂದ ಈಸಿ ಆಗುತ್ತೆ. ರೈಟ್ ಸರ್. ಅದನ್ನ ಎಕ್ಸ್ಟ್ರಾ ಟೈಮ್ ಹಾಕಿ ನೀವು ಮಾಡಿದ್ರೆ ಸೊ ಬರುತ್ತೆ. ಎಷ್ಟೊಂದು ಜಾನರ್ಗಳಿದೆ. ಹ್ಮ್ ಹಿಂದೂಸ್ತಾನಿ ಇದೆ, ಬೇರೆ ಎಲ್ಲ ಜಾನರ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಯಾಕೆ ಕರ್ನಾಟಿಕ್ ಮ್ಯೂಸಿಕ್ ಸಲೀತು ಅಂತ? ನಾನು ಬೆಳೆದಿದ್ದು ಅದೇ ಎನ್ವೈರನ್ಮೆಂಟ್ ಅಲ್ಲಿ. ಸೊ ಹಂಗೆ ಹ್ಮ್ 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 ಕ್ಲಾಸಸ್ ಶುರು ಮಾಡಿ ಹ್ಮ್ ಶಾಸ್ತ್ರೀಯ ಸಂಗೀತ ಹಂಗೆ. ಸೊ ನೀವು ಕೃಷ್ಣನ್ ಭಕ್ತರು. ಹೌದು. ಬಾರೋ ಕೃಷ್ಣಯ್ಯ ನಿಮ್ ಕಡೆಯಿಂದ ಕೇಳೋ ಆಸೆ. ಬಾರೋ ಕೃಷ್ಣಯ್ಯ ನನಗೆ ಪಾಠ ಆಗಿಲ್ಲ. ವೆಂಕಟಾಚಲ ನಿಲಯಂ. ಖಂಡಿತ. ಎಸ್ ಸರ್. వెంకటాచల నిలయం వెంకటాచల నిలయం వైకుంఠపురవాసం వెంకటాచల నిలయం వైకుంఠపురవాసం పంకజనేత్రం పంకజనేత్రం పరమ పవిత్రం శంఖచక్రధర చిన్మయ రూపం వెంకటాచల నిలయం వైకుంఠపురవాసం పంకజనేత్రం పరమ పవిత్రం శంఖచక్రధర చిన్మయ రూపం వెంకటాచల నిలయం. మకర కుండలధర మకర కుండలధర మదన గోపాలం మకర కుండలధర మదన గోపాలం భక్త పోషక శ్రీ పురందర విఠలం మకర కుండలధర మదన గోపాలం భక్త పోషక శ్రీ పురందర విఠలం వెంకటాచల నిలయం వైకుంఠపురవాసం పంకజనేత్రం పరమ పవిత్రం శంఖచక్రధర చిన్మయ రూపం వెంకటాచల నిలయం వెంకటాచల నిలయం వెంకటాచల నిలయం వైకుంఠపురవాసం. ತಿರುಪತಿಯಲ್ಲಿರೋ ವೆಂಕಟೇಶ್ವರ ಸ್ವಾಮಿಯ ನಿಜಪಾದ ದರ್ಶನ ಆಯ್ತು ನಮ್ಗೆ. ಥ್ಯಾಂಕ್ ಯು. ಇದು ನಮ್ಮ ಗುರುಗಳು ವಿದ್ವಾನ್ ಎಸ್ ಶಂಕರ್ ಹೇಳ್ಕೊಟ್ಟಿದ್ದು. ಶಂಕು ಚಕ್ರ ಎಷ್ಟು ವರ್ಣನೆ ಮಾಡ್ಬಿಟ್ರಿ ಸರ್ ನೀವು. ಅದು ಎಷ್ಟು ಒಂಥರ ನೀರ್ ಕುಡ್ದಾಗ ಹಾಡ್ತೀರಿ ಅಂತಂತ ಹೇಳ್ತಾರಲ್ಲ, ಆ ತರ ಅಂದ್ರೆ ನೀವೇ ಎಕ್ಸಾಂಪಲ್ ಸರ್. ಥ್ಯಾಂಕ್ ಯು. ರೈಟ್ ಸರ್. ನಿಮ್ ಬಗ್ಗೆ ಹೇಳಲಿಕ್ಕೆ ಎಷ್ಟೊಂದಿದೆ ಅಂತ ನಾ ಹೇಳ್ದೆ, ಒಂದೊಂದೇ ಈಗ ಹೇಳ್ತಾ ಹೋಗೋಣ. ಹ್ಮ್ ಸೊ ರೇಡಿಯೋದಲ್ಲಿ ಪರ್ಫಾರ್ಮ್ ಮಾಡಿದ್ರಿ. ಹೌದು 40ಕ್ಕೂ ಹೆಚ್ಚು ರೆಕಾರ್ಡಿಂಗ್ಸ್ ನ ಪರ್ಫಾರ್ಮ್ ಮಾಡಿರೋ ಹೌದು ಹೌದು ಮಹಾನುಭಾವ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲೂ ಕೂಡ ಪರ್ಫಾರ್ಮ್ ಮಾಡಿದೀರಾ. ಹೌದು. ಸರ್ ಹೇಗಿತ್ತು ಸರ್ ಆ ಅನುಭವ? ಹೇಗ್ ಸಿಕ್ತು ಆಪರ್ಚುನಿಟಿ ಅಂತ? ಸೊ ನಾನು ಸೆಕೆಂಡ್ ಪಿ ಯು ಓದುವಾಗ ಹ್ಮ್ ಹ್ಮ್ ಆಲ್ ಇಂಡಿಯಾ ರೇಡಿಯೋ ಅಲ್ಲಿ ಹ್ಮ್ ಒಂದು ಹ್ಮ್ ಕಾಂಪಿಟೇಷನ್ ಮಾಡಿದ್ರು. ಹ್ಮ್ ಕಾಂಪಿಟೇಷನ್ ಗೆದ್ರೆ ಹ್ಮ್ ಹ್ಮ್ ನಿಮಗೆ ಡೈರೆಕ್ಟ್ AR ಗ್ರೇಡಿಂಗ್ ಸಿಗುತ್ತೆ. ವಾವ್. ಅಲ್ಲ, ಇದು 1992 ಅಲ್ಲಿ 93 ಹ್ಮ್ 92 93 ಟೈಮಲ್ಲಿ ಹ್ಮ್
ಆ ಕಾಂಪಿಟೇಷನ್ ಹೋದೆ. ಹ್ಮ್ ನನಗೆ ಆ ಪ್ರೈಸ್ ಸಿಕ್ತು. ಸೊ ಡೈರೆಕ್ಟ್ ಕಂಗ್ರ್ಯಾಚುಲೇಷನ್ ಸರ್. ಆಲ್ ಇಂಡಿಯಾ ನಿಮ್ಗಲ್ದೆಲ್ಲ ರೇಡಿಯೋ. ಯಾರಿಗೆ ಕೊಡ್ತಾರೆ? ಅಂಡ್ ನಿಮ್ ಸಾಧನೆಗೆ ಕೊಟ್ಬಿಡ್ತಾರೆ ಸರ್. ನಿಮ್ಮನ್ನ ನೋಡಿ ನೀವು ಆಡೋ ಭಾವಪೂರ್ಣವಾಗಿ ನೀವು ಪ್ರೆಸೆಂಟೇಷನ್ ಮಾಡೋದಕ್ಕೇನೆ ಯಾರು ನಿಮ್ಮನ್ನ ಫಸ್ಟ್ ಇಲ್ದಲೆ ಕನ್ಸಿಡರ್ ಮಾಡಕ್ ಆಗದೇ ಇಲ್ಲ ಸರ್. ಎಲ್ಲ ಗುರುಗಳ ಆಶೀರ್ವಾದ ಅಷ್ಟೇ. ಆಯ್ತು ಸರ್, ಯು ಡಿಸರ್ವ್ ಇಟ್. ಎಸ್. ಥ್ಯಾಂಕ್ ಯು. ಬೆಸ್ಟ್ ಪರ್ಫಾರ್ಮೆನ್ಸ್ ಮ್ಯೂಸಿಷಿಯನ್, ಯಂಗ್ ಮ್ಯೂಸಿಷಿಯನ್ ಅಂತ ಅವಾರ್ಡ್ ತಗೊಳ್ಳೋದು ಸುಲಭ ಅಲ್ಲ. ಎಷ್ಟು ಚಾಲೆಂಜಸ್ ಆಯ್ತು ಅದರಲ್ಲಿ? ಇದು ನನ್ನ ಜ್ಞಾಪಕ ಇದೆ. ಆ ಪರ್ಫಾರ್ಮೆನ್ಸ್ ಒಂದು 1 ವೀಕ್ ಹಿಂದೆ ನನಗೆ ಜ್ವರ ಬಂದ್ಬಿಡ್ತು. ಹಾ, ಸೊ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ. ಸಂಗೀತದ ಜ್ವರ. ಹ್ಮ್ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ. ಹ್ಮ್ ಆರ್ಟಿಸ್ಟ್ ಜೊತೆ ಕೋಆರ್ಡಿನೇಷನ್ ಏನೂ ಮಾಡೋಕ್ಕಾಗಲಿಲ್ಲ. ಹ್ಮ್ ಹ್ಮ್ ಲಕ್ಕಿಲಿ ಹ್ಮ್ ಆ ಪ್ರೋಗ್ರಾಮ್ 1 ಡೇ ಬಿಫೋರ್ ನನಗೆ ಸ್ವಲ್ಪ ಇದು ಆಯಿತು, ಬೆಟರ್ ಬೆಟರ್ ಆಯಿತು. ಆಯ್ತು. ಸೊ ಅದಾದಮೇಲೆ ಹ್ಮ್ ಲಾಸ್ಟ್ ಮಿನಿಟಲ್ಲಿ ಏನೋ ಪ್ರಿಪೇರ್ ಮಾಡಿ ಹ್ಮ್ ಹಾಡಿದೆ. ಆ ದೇವರ ದಯೆಯಿಂದ ಸೊ ಯಾವ ಪರ್ಫಾರ್ಮ್ ಮಾಡಿದ್ರಿ ಸರ್ ಹಾಡು? ಯಾವ ಕೀರ್ತನೆ ಪರ್ಫಾರ್ಮ್ ಮಾಡಿದ್ರಿ ಅಂತ? ಚಂದ್ರಜ್ಯೋತಿನೇ ಹಾಡಿದ್ದು. ಓಕೆ. ಸೊ ಹಾ, ನೀವು ಅಲ್ಲಿ ಅದನ್ನ ಹಾಡಿದ್ರಿ. ಹಾ. ಹೇಗಿದ್ರು ನೀವು ಪರ್ಫಾರ್ಮ್ ಮಾಡಿ ತೋರಿಸ್ಬಿಟ್ರಿ. ನಮ್ಗೆ ರಂಗಾಪುರ ವಿಹಾರ ಖಂಡಿತ, ನಿಮ್ಮ ಸಿರಿಕಂಠದಿಂದ. ಖಂಡಿತ. ರಂಗಪುರ ವಿಹಾರ ರಂಗಪುರ ವಿಹಾರ ಶ್ರೀರಂಗಪುರ ವಿಹಾರ ಜಯ ಕೋದಂಡ ರಾಮಾವತಾರ ರಘುವೀರ ಶ್ರೀರಂಗಪುರ ವಿಹಾರ ಜಯ ಕೋದಂಡ ರಾಮಾವತಾರ ರಘುವೀರ ಶ್ರೀರಂಗಪುರ ವಿಹಾರ. ಆ ಆ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗ್ಬಿಟ್ರಿ ನಮ್ನ. ಏನ್ ಸರ್ ತಿರುಪತಿ ಕರ್ಕೊಂಡು ಹೋಗ್ತೀರಾ, ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗ್ತೀರಾ, ಕೇರಳ ಕರ್ಕೊಂಡು ಹೋಗ್ತೀರಾ? ಸೊ ನಿಮ್ ಹಾಡುಗಳಲ್ಲೇ ಸಕಲ ತೀರ್ಥ ಕ್ಷೇತ್ರ ದರ್ಶನ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾ, ಸೊ ಈ ಹಾಡು ನೀವು ಅದು ನಿಮ್ಮ ಸಿರಿಕಂಠದಲ್ಲಿ ಕೇಳ್ತಾ ಇದ್ರೆ ನಿದ್ದೆ ಮಾಡಿದಷ್ಟು ಸಂತೃಪ್ತಿ ಸಿಗತ್ತೆ ನಮ್ಗೆ. ಹಾ, ಸೊ ರಂಗನಾಥನ ಒಂದು ಅವನ ಒಂದು ಕೃಪೆ ಎಷ್ಟಿದೆ ನಿಮ್ ಮೇಲೆ ಅಂತ ಈಗ ಗೊತ್ತಾಗತ್ತೆ. ದೊಡ್ಡವ್ರ ಆಶೀರ್ವಾದ ಅಷ್ಟೇ. ರೈಟ್ ಸರ್. ಸೊ ನೀವು ಸಂಗೀತ ದಿಗ್ಗಜರೊಟ್ಟಿಗೆ ಮಹನೀಯರ ಜೊತೆ ನೀವು ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ರಿ. ಮುತ್ತು ಭಾಗವತರು, ಉದಯ ಭಾಗವತರ್. ಹಾ, ಹೌದು ಮತ್ತು ಯಶಂಕರ್ ಅವ್ರ ಜೊತೆ ಅವ್ರದ್ದು ಒಂದು ಕೋಆರ್ಡಿನೇಟ್ ಮಾಡಿ ಒಂದು ಕಂಪೋಸಿಷನ್ ಕೂಡ ನೀವು ಹೌದು ಪರ್ಫಾರ್ಮ್ ಹೌದು ಮಾಡಿದಿರಾ. ಹೌದು ಸೊ ಹೌದು ಹೇಗಿತ್ತು ಅಂಡ್ ಯಾವ ಕಂಪೋಸಿಷನ್ ಅಂತ? ಉದಯ ಭಾಗವತರದು ರೇರ್ ಕೃತೀಸ್ ಅಂತ ಒಂದು ಶಂಕರ್ ಸರ್ ಒಂದು ಇದು ಮಾಡಿದ್ರು, ಒಂದು ಹ್ಮ್ ಹ್ಮ್ ಬುಕ್ ಇದು ಮಾಡಿದ್ರು. ಹ್ಮ್ ಹ್ಮ್ ಸೊ ಅದು ನಮ್ಗೆ ಎಲ್ಲರಿಗೂ ಹೇಳ್ಕೊಟ್ಟು ಹ್ಮ್ ಹ್ಮ್ ಅದನ್ನ ಸ್ವಲ್ಪ ಫೇಮಸ್ ಮಾಡಬೇಕು, ಅದನ್ನ ಎಲ್ಲರಿಗೂ ಹ್ಮ್ ತಲುಪಿಸ್ಬೇಕು ಅಂತ ಹೇಳಿ ಹ್ಮ್ ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿದ್ವಿ. ಓಕೆ. ಯಾವುದು ಸರ್ ಅದು? ಬಟ್ ಒಂದು 8 ಕೃತಿಗಳು ಅದನ್ನ ಆಲ್ಬಮ್ ಅಲ್ಲಿ ಹ್ಮ್ ಹ್ಮ್ ಮಾಡಿಸಿದ್ರು. ಸೊ ಅವ್ರ ಜೊತೆ ನೀವು ಅದನ್ನ ಪರ್ಫಾರ್ಮ್ ಮಾಡುವಾಗ ನಿಮ್ಮ ಒಂದು ಸ್ಥೈರ್ಯ, ಕಾನ್ಫಿಡೆನ್ಸ್ ಲೆವೆಲ್ ಮತ್ತೆ ಯಾವ ಡೈರೆಕ್ಷನ್ ಅಲ್ಲಿ ನಿಮ್ಮನ್ನ ತಗೊಂಡ್ ಹೋಯ್ತದು ಅಂತ? ಸೊ ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಬಿಕಾಸ್ ಶಂಕರ್ ಸರ್ ನಮ್ಮ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲರ್ ಕೃತೀಸ್ ತುಂಬಾನೇ ಹೇಳ್ಕೊಟ್ರು, ಹ್ಮ್ ಹ್ಮ್ ಬಟ್ ಆಲ್ಸೋ ರೇರ್ ಕೃತೀಸ್ ತುಂಬಾನೇ ಹೇಳ್ಕೊಡೋರು. ಓಕೆ. ರೇರ್ ಕೃತೀಸ್, ರೇರ್ ರಾಗಾಸು, ಹ್ಮ್ ಎಸ್ಪೆಷಲಿ ಕರ್ನಾಟಕ ಬೇಸ್ಡ್ ಕಂಪೋಸರ್ಸ್. ಹ್ಮ್ ಹ್ಮ್ ಇವಾಗ ಮುತ್ತಯ್ಯ ಭಾಗವತರಾಗ್ಲಿ, ಹ್ಮ್ ಮೈಸೂರು ವಾಸ್ತವಾಚಾರ ಆಗ್ಲಿ, ಹ್ಮ್ ನಮ್ಮ ಮಹಾರಾಜರು ಹ್ಮ್ ಜಯಚಾಮರಾಜೇಂದ್ರ ಒಡೆಯರ್ ಅಬ್ಬಾ. ಆಗ್ಲಿ, ಹಾ, ಅವ್ರದ್ದು ಕಾಂಪೋಸಿಷನ್ಸ್ ಎಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಓಕೆ. ಹ್ಮ್ ಸೊ ಹ್ಮ್ ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಶಂಕರ್ ಸರ್ ಹತ್ರ. ಅವ್ರಿಗಿರೋ ರೆಪರ್ಟರ್ ಹ್ಮ್ ಬೇರೆ ಯಾರಿಗೂ ಇಲ್ಲ ಅಂತ ನನ್ಗನ್ಸ್. ಇವಾಗ್ಲೂ ಅವ್ರು ಮಾಡ್ತಾನೆ ಇರ್ತಾರೆ ಹ್ಮ್ ಹ್ಮ್ ಸೈಡ್ ಪ್ರಾಜೆಕ್ಟ್ಸ್ ಅಲ್ಲಿ. ಹ್ಮ್ ಹ್ಮ್ ಈ ತರ ರೇರ್ ಕೃತಿಗಳೆಲ್ಲ ಹ್ಮ್ ತಗೊಂಡು ಹ್ಮ್ ಅದಕ್ಕೆ ಹ್ಮ್ ರಾಗ ಹಾಕಿ ಹ್ಮ್ ಅದನ್ನ ಹ್ಮ್ ಹಾಡಿ ಹ್ಮ್ ಹ್ಮ್ ಸ್ಟೂಡೆಂಟ್ಸ್ ಹೇಳ್ಕೊಡೋದು ಎಲ್ಲ ಮಾಡ್ತಾನೆ ಇರ್ತಾರೆ ಇವಾಗ್ಲೂ. ಸರ್, ನೀವು ಅದೇ ಮುತ್ತಯ್ಯ ಭಾಗವತರ ಗುರುಗಳದು ಮತ್ತೆ ಯಶಂಕರ್ ಜೊದು ಆಲ್ಬಮ್ನ ಪರ್ಫಾರ್ಮ್ ಮಾಡಿದ್ರಿ, ಕೃತಿಗಳು ರಾಗಗಳನ್ನ ಕಂಪೋಸ್ ಮಾಡಿರೋದು ಅಂತ ಹೇಳಿದ್ರಲ್ಲ, ಹೌದು, ಅದೊಂಚೂರು ತುಣುಕನ ನಮ್ಗೆ ವೀಕ್ಷಕರಿಗೆ ಖಂಡಿತ. ಪರ್ಫಾರ್ಮ್. ಸೊ ಇದು ತುಂಬಾ ರೇರ್ ಕಾಂಪೋಸಿಷನ್ ಮುತ್ತಯ್ಯ ಭಾಗವತರ್. ಅಬ್ಬಾ. ಹಾ. ಕಾಂಬೋಜಿ ರಾಗದಲ್ಲಿದೆ. ಹ್ಮ್ ಹ್ಮ್ ರತ್ನ ಕಂಚುಕ ಧಾರಿಣಿ
ಅಂಬರತ್ನ ಕಂಚುಕಧಾರಿಣಿ ರತ್ನ ಕಂಚುಕಧಾರಿ ರತ್ನ ಕಂಚುಕಧಾರಿ ಅಂಬರತ್ನ ಕಂಚುಕಧಾರಿಣಿ ರತ್ನ ಸಾನು ನಿವಾರಿಣಿ ಅಂಬರತ್ನ ಕಂಚುಕಧಾರಿಣಿ ಮಹಿಮ ಪೊಗಡನಾತರಮ್ಮ ನೀದು ಮಹಿಮ ಪೊಗಡನಾತರಮ್ಮ ರಾಮ ನೀದು ಮಹಿಮ ಪೊಗಡನಾತರಮ್ಮ ರಾಮ ನಿತ್ಯ ಸುಖದ ರಾಮ ನೀದು ಮಹಿಮ ಪೊಗಡನಾತರಮ್ಮ ರಾಮ ನಿತ್ಯ ಸುಖದ ಮೋದ ಹೃದಯ ಸಾಮವೇದ ರೂಪಮಯ ಮೋದ ಹೃದಯ ಸಮವೇದ ರೂಪಮಯನಾದ ಸ್ವರೂಪ ನನ್ನಾದರಿಂಚು ಬಿಕ ನೀದು ಮಗಿಮ ಪೊಗಡನಾತರಮ್ಮ ರಾಮ ನಿತ್ಯ ಸುಖದ ಕ್ಷೀರಶಯನ ಹರಿಕೇಶ ಹೃತ್ಸದನ ಭೂಭಾರಮುತೀರ್ಚುಟ ಕೋರು ದೇವತುಲಕು ಘೋರ ರಾವಣ ಸಂಹಾರಮುದೇಯುತ ಘೋರ ರಾವಣ ಸಂಹಾರಮುದೇಯುತ ಶ್ರೀ ರಘುಕುಲ ಮುನ ಧೀರಮುಗ ಬುಟಿನ ನೀದು ಮಗಿಮ ಪೊಗಡನಾತರಮ್ಮ ರಾಮ ನಿತ್ಯ ಸುಖದ ಆಮ ಆ ಆ ಆ ವಾ ಸರ್, ಒಂದ್ ಸುಮಾರು ಎಷ್ಟು ಕೀರ್ತನೆಗಳು ಹಾಡಿರ್ಬೋದು ನೀವು ಅಂತ? ಸೊ ನಾನು ಕಲ್ತಿದ್ದು ಒಂದು ಸುಮಾರು ಒಂದು 2500 to 3000 ಕೃತೀಸ್ ನನ್ಗೆ ಗೊತ್ತು. ಸರ್, ಇಷ್ಟು ಬಟ್ ಹೇಳಿದ್ರೆ ಓವರ್ ಆಲ್ ಕೃತೀಸ್ ನೀವು ನೋಡಿದ್ರೆ ಹ್ಮ್ ಒಂದು 1,00,000 ಮೇಲೆ ಇರುತ್ತೆ. ಹಾ ಅದ್ರಲ್ಲಿ ಸರ್ಕ್ಯುಲೇಷನ್ ಇರೋದು ಒಂದು 10,000. ಹಬ್ಬಾ, ಅದರಲ್ಲಿ ಒಂದು 2,000 ನೀವು ಪರ್ಫಾರ್ಮೆನ್ಸ್ ಮಾಡಿದೀರಾ. ಎಷ್ಟು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದೀರಾ ಸರ್, ಭಾರತದಲ್ಲಾಗ್ಲಿ ಇಲ್ಲೇ ಆಗ್ಲಿ? ಟೋಟಲ್ ನೋಡಿದ್ರೆ ಒಂದು 200-250 ಪರ್ಫಾರ್ಮೆನ್ಸ್ ಈಸಿಲಿ. ಸರ್, ನಿಮ್ಮನ್ನ ನಾವು ರಾಯರ ಮಠದಲ್ಲಿ ನೋಡ್ಬಿಟ್ವಿ. ಸೊ ಅಲ್ಲಂತೂ ನೀವು ನಮ್ಮನ್ನ ಮೂಕಸ್ಥರಾಗಿ ಮಾಡ್ಬಿಟ್ರಿ ನೀವು. ಹಾ, ಥ್ಯಾಂಕ್ ಯು. ನಾವು ಸ್ತಬ್ಧರಾದ್ವಿ. ನಾವು ಯಾರು ಹಾಡ್ತಾ ಇದಾರೆ, ಏನ್ ಹಾಡ್ತಾ ಇದಾರೆ ಕೀರ್ತನೆ, ವಾವ್ 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 ಅನ್ನೋ ಒಂದು ಫೀಲಿಂಗ್ ನ ನೀವು ಕೊಟ್ಬಿಟ್ರಿ. ಸೊ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿಮ್ಗೆ ಗವರ್ಮೆಂಟ್ ಕಡೆಯಿಂದನೂ ಒಂದು ಸ್ಕಾಲರ್ಶಿಪ್ ಕೂಡ ಬಂತು ಅಂತ ಹೌದು ಹೌದು. ಕೇಳ್ಪಟ್ಟೆ. ಸೊ ಏನಕ್ಕೆ ಬಂತು, ಯಾವ ಹಂತದಲ್ಲಿ ಬಂತು, ಹೇಗಾಯ್ತದು? ಅದು CCRT ಸ್ಕಾಲರ್ಶಿಪ್ ಅಂತಾರೆ ಅದಕ್ಕೆ. ಹ್ಮ್ ಹ್ಮ್ ಆಮ್, ಅದು ಸೆಂಟ್ರಲ್ ಗವರ್ಮೆಂಟ್ ಕೌನ್ಸಿಲ್ ಫಾರ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ. ಹ್ಮ್ ಹ್ಮ್ ಇವಾಗ್ಲೂ ಇದೆ. ಹ್ಮ್. ಸೊ ಅದೇನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಗ್ರಾಂಟ್ ಸಿಗುತ್ತೆ. ಹ್ಮ್ ಹ್ಮ್ ಅದರಲ್ಲಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ಲರ್ನಿಂಗ್ ಮ್ಯೂಸಿಕ್, ಹ್ಮ್ ಕಲಿಯೋದು ಹ್ಮ್ ಅಥವಾ ಪರ್ಫಾರ್ಮ್ ಮಾಡೋದಕ್ಕೆ ಯು ಹ್ಮ್ ಕ್ಯಾನ್ ಯೂಸ್ ದ ಫಂಡ್ಸ್. ಹ್ಮ್ ಹ್ಮ್ ಸೊ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಹ್ಮ್ ಹ್ಮ್ ಅದಕ್ಕೂ ಒಂದು ಕಾಂಪಿಟೇಷನ್ ತರ ಇಡ್ತಾರೆ. ಹ್ಮ್ ಹ್ಮ್ ಅದನ್ನ ಗೆದ್ದು ಹ್ಮ್ ಸ್ಕಾಲರ್ಶಿಪ್ ಸಿಕ್ತು. ಒಂದು ಹ್ಮ್ 5 ವರ್ಷಕ್ಕೆ ಸಿಕ್ತು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸೊ ಹೇಗಿತ್ತ ಆ ಖುಷಿಯ ಕ್ಷಣ? ಅಯ್ಯೋ ತುಂಬಾ ಚೆನ್ನಾಗಿತ್ತು. ಹ್ಮ್ ಹ್ಮ್ ಸೊ ಅಲ್ಲಿಂದಾನೇ ನಂಗೆ ಅವಕಾಶ ಸಿಕ್ತು ಶಂಕರ್ ಸರ್ ಜೊತೆ ಹ್ಮ್ ಕಲಿಯಕ್ಕೆ. ಹ್ಮ್ ಹ್ಮ್ ಆಮೇಲೆ ಹ್ಮ್ ಆಮ್, ಬೇರೆ ಇದು ಎಕ್ಸ್ಪ್ಲೋರ್ ಎಲ್ಲ ಮಾಡಕ್ಕೆ ಹ್ಮ್ ಆ ಸ್ಕಾಲರ್ಶಿಪ್ ತುಂಬಾ ಹೆಲ್ಪ್ ಆಯ್ತು. ಸೊ ಈ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತೀವಲ್ವಾ, ಹ್ಮ್. ಆ ಒಡನಾಟ ಹೇಗಿತ್ತು ಅಂತ? ಅಯ್ಯೋ ಅದು ನಾನು ತುಂಬಾ ಲಕ್ಕಿ. ಬಿಕಾಸ್ ಓಕೆ. ನನಗೆ ಹ್ಮ್ ನನ್ನ ಕಲ್ತಿರೋ ಗುರುಸ್ ಎಲ್ಲಾರು ತುಂಬಾ ಹ್ಮ್ ಸಪೋರ್ಟಿವ್ ಆಗಿದ್ರು. ಓಕೆ. ಹಾ ಅವರು ಮಗ ತರಾನೇ ನೋಡ್ಕೊತಾ ಇದ್ರು. ಹಾ ಸೀತಾರಾಜನ್ ಆಗ್ಲಿ, ಹಾ ವಿದ್ವಾನ್ ಎಸ್ ಶಂಕರ್ ಆಗ್ಲಿ, ಹಾ ಹಾ ಪಾಲೆ ರಾಮಚಂದ್ರ ಸರ್ ಆಗ್ಲಿ, ಹ್ಮ್ ಹ್ಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ತುಂಬಾ ಹ್ಮ್ ಚೆನ್ನಾಗಿ ನೋಡ್ಕೊಂಡ್ರು. ಹ್ಮ್ ಹ್ಮ್ ಒಂದ್ಸತಿ ಅವ್ರ ಮನೇಲೆ ಹ್ಮ್ ಮಲ್ಕೊಂಡು ಊಟ ಮಾಡೋದು ಎಲ್ಲ ಅವ್ರ ಮನೇಲೇ ಮಾಡ್ತಾ ಇದ್ದೆ. ಅಬ್ಬಾ, ಎಲ್ಲ ಸ್ಟೂಡೆಂಟ್ಸ್ ಹೇಳೋದು ಅದೇನೇನೆ, ನಮ್ ಟೀಚರ್ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ಹೌದು ಹೌದು ಪರ್ಸನಲ್ ಆಗು ಬ್ಯಾಲೆನ್ಸ್ ಮಾಡ್ತಾ ಇದ್ರು, ಮಾರಲ್ ವ್ಯಾಲ್ಯೂಸ್ ನ ಕಲಿಸ್ತಾ ಇದ್ರು, ಸಂಗೀತನ ಕೂಡ ಸಾಧನೆ ಮಾಡಿಸ್ತಾ ಇದ್ರು. ಹೌದು. ಬಟ್ ಅದು
ಯಾವಾಗ ಬರುತ್ತೆ ಅಂದ್ರೆ ಹ್ಮ್ ನೀವುನು ಆ ತರ ಎಫರ್ಟ್ ಹಾಕ್ಬೇಕು ಆಸ್ ಅ ಸ್ಟೂಡೆಂಟ್. ಓಕೆ, ಈಕ್ವಲ್ ಎಫರ್ಟ್ಸ್ ಇರಬೇಕು. ಇರಬೇಕು, ಹ್ಮ್ ಕಮಿಟ್ಮೆಂಟ್ ಇರಬೇಕು. ಹ್ಮ್ ನಾಟ್ ಜಸ್ಟ್ ಸ್ಟೂಡೆಂಟ್, ಹ್ಮ್ ಸ್ಟೂಡೆಂಟ್ ಫ್ಯಾಮಿಲಿನೂ ಕಮಿಟ್ಮೆಂಟ್ ಕೊಡ್ಬೇಕು. ಓ ಇವಾಗ ನನ್ನ ಹತ್ರ ತುಂಬಾ ಸ್ಟೂಡೆಂಟ್ಸ್ ಬರ್ತಾರೆ, ಹ್ಮ್ ನಂಗೆ ಸಂಗೀತ ಹೇಳ್ಕೊಡಿ ಅಂತ. ಹ್ಮ್ ಫಸ್ಟ್ ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ. ಓಕೆ. ನೀವು ಸಪೋರ್ಟ್ ಮಾಡಿ, ಹ್ಮ್ ನೀವುನು ಫುಲ್ಲಿ ಇನ್ವೆಸ್ಟೆಡ್ ಆಗಿರ್ಬೇಕು ಹ್ಮ್ ಇದರಲ್ಲಿ. ಹ್ಮ್ ಹ್ಮ್ ಸುಮ್ಮನೆ ಕರಾಟೆ ಕ್ಲಾಸ್ ಹಾಕೋ ತರ ಹ್ಮ್ ಈ ತರ ಸಂಗೀತ ಸಂಗೀತ ಹಾಕ್ಬೇಡಿ. ಆದ್ರೆ ಹ್ಮ್ ಸಂಗೀತ ಬರಲ್ಲ ಅಷ್ಟೇ. ಸೊ ಬಿಕಾಸ್ ನಿಮ್ದೇನ್ ಶಾಲೆ ಇದೆಯಾ ಸರ್ ಇಲ್ಲಿ? ಎಷ್ಟು ವರ್ಷದಿಂದ ಇಲ್ಲ, ಕಲಿಸ್ತಾ ಇದ್ದೀರಾ? ಶಾಲೆ ಎಲ್ಲ ಇಲ್ಲ. ಹಾ. ಒಂದು 10 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀನಿ. ಹ್ಮ್ ಹ್ಮ್ ಅಷ್ಟೇನು ಮ್ಯೂಸಿಕ್ ಸ್ಕೂಲು ಹ್ಮ್ ಆ ಥರ ಏನು ಇಲ್ಲ. ಹ್ಮ್ ಒಂದು 2-3 ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟೇ. ಸೊ ನೀವ್ ಹತ್ರ ಏನಾದ್ರು ಪ್ರಾರಂಭ ಮಾಡ್ಬೇಕು ಅನ್ನೋ ಒಂದು ಆಸೆ? ಇವಾಗ ಸದ್ಯಕ್ಕಂತೂ ಏನು ಪ್ಲಾನ್ ಇಲ್ಲ. ಓಕೆ. ಬಿಕಾಸ್ ಹ್ಮ್ ಕೆಲಸ ಅಂತೂ ತುಂಬಾ ಟಫ್ ಆಗಿದೆ ನನಗೆ, ರೈಟ್ ಸರ್, ತುಂಬಾ ರೈಟ್ ಸರ್. ಹೆಕ್ಟಿಕ್ ಆಗಿದೆ. ಹ್ಮ್ ಹ್ಮ್ ನಾನು ಐ ಟಿ ಫೀಲ್ಡ್ ಅಲ್ಲಿದ್ದೆ. ಇವಾಗ ಹ್ಮ್ ಇವಾಗ ಒಂದು 1.5 ಇಯರ್ಸ್ ಬ್ಯಾಕ್ AI ಶಿಫ್ಟ್ ಆಗಿದ್ದೀನಿ. ಓಕೆ. ಒಂದು ಚಿಕ್ಕ ಸ್ಟಾರ್ಟ್ಅಪ್ ಅಲ್ಲಿ. ಎಸ್, ನೀವೊಂದು ಸ್ಟಾರ್ಟ್ಅಪ್ ಕಂಪನಿನಲ್ಲಿ ನೀವು ಎಐಗೆ ನೀವು ಹೌದು, ವರ್ಕ್ ಮಾಡ್ತಾ ಇದ್ದೀರಾ ಸೀನಿಯರ್ ಅಂತ? ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಓ ಇದ್ದೀನಿ. ಸೂಪರ್ ತುಂಬಾ ಸರ್. ಹೆಂಗ್ ಅನ್ಸುತ್ತೆ ಸರ್ ಟೆಕ್ನಿಕಲ್ ಪರಮಾತ್ಮ ಆಗಿದ್ದು ಈ ಮ್ಯೂಸಿಕಲ್ ಜರ್ನಿಗೂ ಹೊಂದಾಣಿಕೆ ಮಾಡ್ಬೇಕು ಅಂತಂದ್ರೆ ಎಷ್ಟು ಚಾಲೆಂಜಸ್ ಆಗತ್ತೆ ಅಂತ ಬ್ಯಾಲೆನ್ಸ್ ಚಾಲೆಂಜಸ್ ಮಾಡೋಕೆ? ತುಂಬಾ ಇದೆ. ಬಿಕಾಸ್ ಕೆಲಸ ತುಂಬಾ ಇರೋವಾಗ ಹ್ಮ್ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ನನ್ಗೆ ಅಷ್ಟೊಂದು ಕೆಲಸ ಇದೆ, ಆಫೀಸ್ ಕೆಲಸ ಇದೆ, ಮುಗಿಸ್ಬೇಕು ಅಂತ ಒಂದು ಥಾಟ್ ಬರುತ್ತೆ. ರೈಟ್. ಸೊ ಡಿಸ್ಟ್ರೆಸ್ ಆಗಿ ಮಾಡಬೇಕು, ಸ್ವಲ್ಪ ಕೂತ್ಕೊಂಡು ಹಾಡಬೇಕು ಅಂತಂದ್ರೂ ಹ್ಮ್ ಹ್ಮ್ ಫಸ್ಟ್ ಆಫೀಸ್ ಕೆಲಸ ದಟ್ ಹ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಮ್ ಹ್ಮ್ ಸೊ ನಾನು ಸ್ಟೂಡೆಂಟ್ಸ್ಗೂ ಅದೇ ಹೇಳ್ತೇನೆ. ಹ್ಮ್ ಹ್ಮ್ ನೀವು ಎಜುಕೇಶನ್ ಹ್ಮ್ ಹ್ಮ್ ಆಮೇಲೆ ನಿಮ್ಮ ಜಾಬ್ ಹ್ಮ್ ತುಂಬಾ ಇಂಪಾರ್ಟೆಂಟ್. ಹ್ಮ್ ಯಾರೂ ಈ ಶಾಸ್ತ್ರೀಯ ಸಂಗೀತನ ಹ್ಮ್ ಮೇನ್ ಪ್ರೊಫೆಷನ್ ಆಗಿ ತಗೋಬೇಡಿ ಓಕೆ. ಅಂತಾನೆ ಹೇಳ್ತೀನಿ ನಾನು. ಓ ಯಾಕೆ ಸರ್? ಬಿಕಾಸ್ ಇದರಲ್ಲಿ ಇನ್ಕಮ್ ಇಲ್ಲ. ಹ್ಮ್ ಸೊ ನಿಮ್ಮ ಮೆಂಟಲ್ ಪೀಸ್ ಹಾಡ್ಬೋದು, ಹ್ಮ್ ಎಲ್ಲರನ್ನೂ ಖುಷಿ ಪಡ್ಸಕ್ಕೆ ಹಾಡ್ಬೋದು, ಹ್ಮ್ ನಿಮ್ಮ ಡಿಸ್ಟ್ರೆಸ್ ಇದು ಮಾಡೋಕ್ಕೆ ಹ್ಮ್ ಹಾಡ್ಬೋದು. ಹ್ಮ್ ಬಟ್ ಆಸ್ ಅ ಸೋರ್ಸ್ ಆಫ್ ಇನ್ಕಮ್ ಟು ಫೀಡ್ ಹ್ಮ್ ಯುವರ್ ಫ್ಯಾಮಿಲಿ ಆ್ಯಂಡ್ ಲೈಫ್ ಸ್ಟೈಲ್, ಹ್ಮ್ ಶಾಸ್ತ್ರೀಯ ಸಂಗೀತದಲ್ಲಿ ಅದು ಆಗಲ್ಲ. ಸೊ ಯಾವುದೇ ಒಂದು ಪರ್ಫಾರ್ಮೆನ್ಸ್ನ ಪರ್ಫಾರ್ಮ್ ಮಾಡುವಾಗ ಸಿಂಗರು ಆ ಪರ್ಫಾರ್ಮೆನ್ಸು ಸ್ಯಾಟಿಸ್ಫೈ ಆಗಲಿಲ್ಲ, ನನಗೆ ಬೇರೆ ಆಡಿಯನ್ಸ್ಗೆನೋ ಖುಷಿಯಾಗಿರುತ್ತೆ, ಹ್ಮ್ ನನಗೆ ವೈಯಕ್ತಿಕವಾಗಿ ಐ ನಾಟ್ ಸೋ ಸ್ಯಾಟಿಸ್ಫೈಡ್ ಆ, ಅಂತ ಯಾಕೆ ಅನ್ಸುತ್ತೆ? ಅದನ್ನ ಓವರ್ಕಮ್ ಮಾಡೋದಕ್ಕೆ ಏನು ಮಾಡಬೇಕು? ಅದನ್ನ ಫುಲ್ಲಿ ಓವರ್ಕಮ್ ಮಾಡಕ್ ಆಗಲ್ಲ. ಬಿಕಾಸ್ ಎಲ್ಲ ಪರ್ಫಾರ್ಮೆನ್ಸ್ನು ರೈಟ್. ನನಗೆ ಮಾತ್ರ ಅಲ್ಲ, ನಾನು ಸಾಕಷ್ಟು ಜನ ಹತ್ರ ಮಾತಾಡಿದ್ದೀನಿ, ಹ್ಮ್ ಪರ್ಫಾರ್ಮೆನ್ಸ್ ಹತ್ರ. ಹ್ಮ್ ಕಚೇರಿಗಳಾದ್ಮೇಲೆ ಹ್ಮ್ ನಿಮ್ಗೆ ಒಂದು ಫೀಲಿಂಗ್ ಬರುತ್ತೆ, ಹ್ಮ್ ಇದು ಅಷ್ಟು ಚೆನ್ನಾಗಿ ಹೋಗ್ಲಿಲ್ವಲ್ಲ, ಇದು ಈ ಹ್ಮ್ ತರ ಹಾಡ್ಬೋದಾಗಿತ್ತು, ಈ ತರ ಹ್ಮ್ ಮಾಡ್ಬೋದಾಗಿತ್ತು ಅಂತ ಒಂದು ಫೀಲಿಂಗ್ ಬರುತ್ತೆ. ಹ್ಮ್ ಹ್ಮ್ ದಟ್ಸ್ ಅ ಗುಡ್ ಥಿಂಗ್. ಹ್ಮ್ ಬಿಕಾಸ್ ಹ್ಮ್ ಅದ್ರ ಮೇಲೆ ನೀವು ವರ್ಕ್ ಮಾಡಿ ಹ್ಮ್ ಅದನ್ನ ಇಂಪ್ರೂವ್ ಮಾಡ್ಬೋದು. ಹ್ಮ್ ಸೊ 100% ಆ ಫೀಲಿಂಗ್ ಯಾವಾಗ್ಲೂ ಹೋಗಲ್ಲ. ಓ ನಾನು ಸಾಕಷ್ಟು ಫೇಮಸ್ ಪರ್ಫಾರ್ಮರ್ಸ್, ಹ್ಮ್ ಫುಲ್ ಟೈಮ್ ಪರ್ಫಾರ್ಮರ್ಸ್ ಹತ್ರನೂ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಓ ಅವ್ರಿಗೂ ಈ ಫೀಲಿಂಗ್ ಇರುತ್ತೆ. ಹ್ಮ್ ಬಟ್ ದ ಮೋರ್ ಯು ಪ್ರಾಕ್ಟೀಸ್, ಹ್ಮ್ ಮೋರ್ ರಿಲ್ಯಾಕ್ಸ್ಡ್ ಯು ಬಿಕಮ್ ವೆನ್ ಯು ಪರ್ಫಾರ್ಮ್. ಹ್ಮ್ ಹ್ಮ್ ಈ ಫೀಲಿಂಗ್ ಕಡಿಮೆ ಆಗುತ್ತೆ. ಹ್ಮ್ ಸೊ ನೀವು ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ. ಸೊ ನಿಮ್ಮ ಸಿರಿಕಂಠದಲ್ಲಿ ಇನ್ನೊಂದು ಗೀತೆ ಭಾಗ್ಯದ ಲಕ್ಷ್ಮೀ ಬರಮ್ಮ ಕೇಳೋ ಆಸೆ ನಮ್ಗೆ. ಖಂಡಿತ. ಎಸ್ ಸರ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನನ್ನಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನನ್ನಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ, ಆ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನನ್ನಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ, ಆ, ಅಬ್ಬಾ, ಇಷ್ಟು ಭಕ್ತಿಯಿಂದ ಮುದಾಗಿ ನೀವು ಕರೆದ್ರೆ ಲಕ್ಷ್ಮಿ ಬರ್ದಲೇ ಇರ್ತಾರ ಸರ್? thank you. ಸೊ ಶ್ರುತಿ ಹಿಡಿಯೋದು ತುಂಬಾ ಜನಕ್ಕೆ ಕಷ್ಟ ಆಗತ್ತೆ. ಶ್ರುತಿ ಹಿಡಿಯೋದೇ ಕಷ್ಟ ನನಗೆ. ಶ್ರುತಿನೇ ನನಗೆ ಹೊಂದಾಣಿಕೆ ಆಗೋದು ಕಷ್ಟ. ಸಿ ಶಾರ್ಪ್, ಎ ಶಾರ್ಪ್ ಆ ಥರ ಎಲ್ಲ ಸರ್ಕಸ್ ಮಾಡ್ತಾ ಇರ್ತಾರೆ. ಹ್ಮ್ ಸೊ ಆ ಸಿಚುವೇಶನ್ ಅಲ್ಲಿ ನೀವು ಏನು ಅವರಿಗೆ ಮೆಸೇಜ್ ಕೊಡ್ತೀರಾ? ಶ್ರುತಿ ಶುದ್ಧ ಇರೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ. ಶ್ರುತಿ ಶುದ್ಧ ಇರಲಿಲ್ಲ ಅಂದ್ರೆ ಹ್ಮ್ ಆಡಿಯನ್ಸ್ಗೆ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ. ಹ್ಮ್ ನಮ್ಗೆ ಮಾತ್ರ ಅಲ್ಲ, ಆ ಹ್ಮ್ ವಯಲಿನ್ ನುಡ್ಸೋರು, ಹ್ಮ್ ಮೃದಂಗ ನುಡ್ಸೋರು, ಹ್ಮ್
ಎಲ್ಲರೂ ಸೇರ್ಕೊಂಡು ಒಂದೇ ಶ್ರುತಿಯಲ್ಲಿ ಹ್ಮ್. ಪರ್ಫೆಕ್ಟ್ ಆಗಿ ಅಲೈನ್ ಆಗಬೇಕು. ಓಕೆ. ಸೊ ಅದಕ್ಕೆ ಮೇನ್ ಅಂದ್ರೆ ಹ್ಮ್. ನೀವು ವಾಯ್ಸ್ ಎಕ್ಸಸೈಸಸ್ ಮಾಡಬೇಕು. ಹ್ಮ್ ಹ್ಮ್ ಒಂದೇ ಸ್ವರದಲ್ಲಿ ನಿಂತ್ಕೊಂಡು ಹ್ಮ್ ಯು ಹ್ಯಾವ್ ಟು ಹೋಲ್ಡ್ ಯುವರ್ ಬ್ರೆತ್ ಫಾರ್ ಅ ಲಾಂಗ್ ಟೈಮ್. ಸೊ ಫಾರ್ ಹ್ಮ್ ಎಕ್ಸಾಂಪಲ್, ಹ್ಮ್ ಸಾ ಪ ಸ ಷಡ್ಜ ಪಂಚಮ ಹ್ಮ್ ಷಡ್ಜ ಹ್ಮ್ ಹ್ಮ್ ಪ, ಇದೇ ತರ ಹ್ಮ್ ಒಂದು 10 ಸತಿ 20 ಸತಿ ಪಾ ಪ್ರಾಕ್ಟೀಸ್ ಪಾ ಮಾಡ್ಬೇಕು. ಪಾ ಪಾ ಅಂತಾನೆ ಹ್ಮ್ ಆಡ್ತಾ ಇರ್ಬೇಕು. ಹ್ಮ್ 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 ಅದೇ ತರ ಬೇರೆ ಸ್ವರಗಳೆಲ್ಲಾನು ಹ್ಮ್ ರೀ, ನೀ, ಇದು 4 ಸತಿ ಮಾಡಿದ್ರೆ ನಿಮ್ಗೆ ಹ್ಮ್ ಒಂದು ಅರ್ಥ ಆಗುತ್ತೆ, ಓಕೆ ನನ್ನ ಹ್ಮ್ ಶ್ರುತಿ ಚೆನ್ನಾಗಿದ್ಯಾ ಹ್ಮ್ ಇಲ್ವಾ ಅಂತ ಹ್ಮ್ ಒಂದು ಗ್ರಾಸ್ ಬರುತ್ತೆ. ಹ್ಮ್ ಹ್ಮ್ ಅದನ್ನ ಇಟ್ಕೊಂಡು ನೀವು ಮಾಡಿಫೈ ಮಾಡ್ಬೋದು. ಸರ್, ನೀವು ಸ್ವರಗಳು ಹೇಳ್ತಿದ್ರೇನೆ ಸಜ್ಗೆ ತಿಂದಂಗ್ ಅನ್ಸುತ್ತೆ. ಇನ್ ನೀವು ಫುಲ್ ಕೀರ್ತನೆ ಹಾಡ್ಬಿಟ್ರೆ ಹಯಗ್ರೀವ ತಿಂದಷ್ಟು ಅಯ್ಯೋ, ಥ್ಯಾಂಕ್ ಯು. ತೃಪ್ತಿ ಆಗತ್ತೆ ಮನ್ಸಿಗೆ. ಹಾ, ಸೊ ನೀವು ರಾಯರ ಹ್ಮ್ ಸನ್ನಿಧಾನದಲ್ಲಿ ನಾವು ನಮ್ಮ ಮುಖಾಮುಖಿ ಭೇಟಿ ಆಯ್ತು. ಸೊ ರಾಯರ ಕೀರ್ತನೆ ಹೇಳಿಸ್ದಲೇನೆ ನಮಗ್ ತೃಪ್ತಿನೇ ಇರಲ್ಲ ಸರ್. ಸೊ ಖಂಡಿತ ನಿಮ್ಮಿಂದ ಒಂದು ರಾಯರಿಗೆ ಸಂಗೀತ ಸೇವೆ. ಖಂಡಿತ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡದೆ ಮನದಳಿಗೆ, ಏ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡದೆ ಮನದಳಿಗೆ, ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ, ನೋಡಿ ಮುದಾಡಿ ಮಾತಾಡಿ ಸಂತೋಷದಿ, ಪಾದ ಪೊಗಳುವೆನು ಪರಮ ಪುರುಷ ಹರಿ, ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಓಡದೆ ಮನದನಿಗೆ, ಕಂದವರೆಯ ಪೋಲ್ವ ಪಾದಗಳಿರುವಂತ ಹಿಂದಿಮಿ ಎಂದು ಕುಣಿಯುತ್ತಲೀ, ಅಂದುಗೆ ಕಿರುಗೆಜೆ ಘಲು ಘಲು ರೆನ್ನುತ್ತ, ಅಂದುಗೆ ಕಿರುಗೆಜೆ ಘಲು ಘಲು ರೆನ್ನುತ್ತ, ಅಪಾಂಗ ಮೂರುತಿ ಪುರಂದರ ವಿಠಲ, ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡದೆ ಮನದಣಿಯೇ, ಏ ಸೊ ವೈಕುಂಠಕ್ಕೆ ಓಡ್ ಹೋಗೋದಂಗ ಆಯ್ತು ನಮ್ಗೆ. ಹೌದು. ಹ್ಮ್ ದರ್ಶನ ಮಾಡಿಸ್ಬಿಟ್ರಿ. ಅಂಡ್ ದಾಸರ ರಚನೆಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ, ಬಾ. ಆ ಸೌಂಡ್ ಆಫ್ ದ ಇದೂನು ಹಾಕಿದಾರೆ ನೋಡಿ, ಹ್ಮ್ ಹ್ಮ್ ಗೆಜ್ಜೆ ಸೌಂಡ್ ಘಲು ಘಲು ಎನ್ನುತ್ತ ಹ್ಮ್ ಅಂತ. ಹ್ಮ್ ಹ್ಮ್ ಸೊ ಅವ್ರ ಇಮ್ಯಾಜಿನೇಷನ್ ಎಷ್ಟು ಚೆನ್ನಾಗಿದೆ. ಹ್ಮ್ ಹ್ಮ್ ಸೊ ಈ ತರ ನಾವು ರಚನೆ ಮಾಡೋದು ತುಂಬಾ ಕಷ್ಟ. ಖಂಡಿತ ಸರ್. ರೈಟ್. ಸುಮಾರು ಹಾಡುಗಳನ್ನ ಹೇಳ್ಸಿ ಎಕ್ಸರ್ಸೈಸ್ ಮಾಡಿಸ್ತಾ ಇರ್ತೀವಿ. ಹೌದು. ಸೊ ನಿಮ್ಗೆ ತುಂಬಾನೇ ಸುಸ್ತಾಗ್ಬೋದು. ಬಟ್ ಆದ್ರೂ ಕೂಡ ನಮ್ಗೊಂದು ಜಿಜ್ಞಾಸೆ ಇದೆ. ಅಂದ್ರೆ ಹಾ. ಒಂದು ಸೆಲ್ಫಿಶ್ನೆಸ್ ಇದೆ. ಸೊ ರಾಯರು ಇಂದು ಎನಗೆ ಗೋವಿಂದ ಕಂಪೋಸ್ ಮಾಡಿದ್ರು. ಸೊ ರಾಯರಿಗೋಸ್ಕರ ನೀವು ಇಂದು ಎನಗೆ ಗೋವಿಂದ ಹೇಗ್ ಹಾಡಿಸ್ಬೋದು ಅಂತ. ಖಂಡಿತ. ಎಸ್ ಸರ್. ಇಂದು ಎನಗೆ ಶ್ರೀ ಗೋವಿಂದ ನಿನ್ನ ಪಾದಾರವಿಂದವ ತೋರೋ ಮುಕುಂದ ಇಂದಿರೆ ರಮಣ, ಇದು ಎನಗೆ ಶ್ರೀ ಗೋವಿಂದ ನಿನ್ನ ಪಾದಾರವಿಂದವ ಹೋರೋ ಮುಕುಂದ ಇಂದಿರೆ ರಮಣ, ಇದು ಎನಗೆ ಶ್ರೀ ಸುಂದರ ವದನನೆ ನಂದ
ಗೋಪನ ಕಂದ ಸುಂದರ ವದನನೆ ನಂದ ಗೋಪನ ಕಂದ ಮಂದರೋಧಾರ ಆನಂದ ಇಂದಿರೆ ರಮಣ ಇದು ನನಗೆ ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಸೊ ರಾಯರು ಕೃಷ್ಣನನ್ನ ನೋಡ್ಲಿಕ್ಕೆ ಇಂದು ಏನಿಗೆ ಗೋವಿಂದ ಅಂತ ಹಾಡು ಹೇಳಿದ್ರು. ನೀವು ರಾಯರನ್ನ ನೋಡಿಸ್ಲಿಕ್ಕೆ ನೀವು ಇದನ್ನ ಹಾರಿಸ್ಬಿಟ್ರಿ. ನಮ್ಗೆ ಆ ರಾಯರ ದರ್ಶನವಾಯ್ತು ನಮ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಯ್ಯೋ, thank you. ಮಂತ್ರಾಲಯಕ್ಕೆ ಹೋಗಿ ಇಂದು ರಾಯರ ದರ್ಶನ ಮಾಡಿದ್ವಿ ಅಂತ ತೃಪ್ತಿ ಆಯ್ತು ನಿಮ್ ಹಾಡಲ್ಲೇ ಕೇಳಿ. ಸೊ ಹೀಗೆ ಕೀರ್ತನೆಗಳ ಮೇಲೆ ಮೇಲೆ ಹಾಡ್ತಾ ಇರಿ ನೀವು. ಸೊ ಇಲ್ಲಿ ನೀವು ಒಂದು ಕಮಿಟಿಗೆ ಮೆಂಬರ್ ಆಗಿದ್ದೀರಾ, ಹೌದು. ಜಾರ್ಜಿಯಾ ಕರ್ನಾಟಿಕ್ ಮ್ಯೂಸಿಕ್ ಕಮಿಟಿನಲ್ಲಿ. ಏನ್ ಸರ್ ಅದು ವೈಭವ? ಸೊ ಕರ್ನಾಟಿಕ್ ಮ್ಯೂಸಿಕ್ ಅಸೋಸಿಯೇಷನ್ ಆಫ್ ಜಾರ್ಜಿಯಾ ಹ್ಮ್. KMAG ಹ್ಮ್. ಅಂತ ಒಂದು ಆರ್ಗನೈಸೇಷನ್ ಇದೆ, ವಾವ್. ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಹ್ಮ್ ಹ್ಮ್ ಇದರಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಹ್ಮ್. ಇಲ್ಲಿ ಹ್ಮ್. ಇಂಡಿಯಾದಿಂದ ಹ್ಮ್ ಹ್ಮ್ ಟಾಪ್ ಕರ್ನಾಟಕ ಮ್ಯೂಸಿಕ್ ಆರ್ಟಿಸ್ಟ್ ನ ಕರೆದು ಹ್ಮ್. ಅವ್ರನ್ನ ಅವ್ರ ಕಚೇರಿ ಇಲ್ಲಿ ಮಾಡಿಸ್ತೀವಿ ನಾವು. ಅಬ್ಬಾ ಎಂತ ಸತ್ಕಾರ್ಯ ಇದು. ಹೌದು, ಹಾ. ಬಿಕಾಸ್ ಇಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಕೇಳ್ಬೋದು ಕಚೇರಿ, ಹ್ಮ್ ಹ್ಮ್. ಎಲ್ಲಾ ಕಚೇರಿನೂ ಇದೆ ಹ್ಮ್ ಯೂಟ್ಯೂಬ್ ಹ್ಮ್ ಅಲ್ಲಿ. ಹ್ಮ್ ಆದ್ರೆ ಹ್ಮ್. ಆ ಲೈವ್ ಕಾನ್ಸರ್ಟ್ ಕೇಳೋ ಹಾ ಎಕ್ಸ್ಪೀರಿಯನ್ಸ್ ವೈಭವನೇ ಬೇರೆ. ನಮ್ಮ ಮಕ್ಳು ಕೊಡ್ಬೇಕು, ಅದೇ ಮೇನ್. ರೈಟ್ ನಮ್ಮ ರೈಟ್. ನೆಕ್ಸ್ಟ್ ಜನರೇಷನ್ಗೆ ಹ್ಮ್ ಹ್ಮ್. ಅದನ್ನ ಆ ಕೊಡುಗೆ ಮಾಡಿಸ್ಬೇಕು ಅಂತ ಕೊಡ್ಬೇಕು. ಹ್ಮ್ ನಾವು ಮಾಡ್ತಾ ಇದ್ದೀವಿ. ಹ್ಮ್ ಹ್ಮ್ ಸ್ಪ್ರಿಂಗ್ ಅಲ್ಲಿ ಒಂದು 4-5 ಕಚೇರಿ ಇರುತ್ತೆ, ಹ್ಮ್ ಅದೇ ತರ ಫಾಲ್ ಅಲ್ಲಿ ಒಂದು ಹ್ಮ್ 4 ಕಚೇರಿ ಇರುತ್ತೆ. ಹ್ಮ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಹ್ಮ್ ಹ್ಮ್ ಹಾಡಿಸ್ತೀವಿ. ಹ್ಮ್ ಔಟ್ಸೈಡ್ ಆಫ್ ದ್ಯಾಟ್ ಇಲ್ಲಿ ನಾವು ನಮ್ಮೊಂದು ಫ್ರೆಂಡ್ಸ್ ಗುಂಪು ಸೇರ್ಕೊಂಡು ನಾವು ಅಟ್ಲಾಂಟಾ ಫೈನ್ ಆರ್ಟ್ಸ್ ಅಂತ ಒಂದು ವಾಲಂಟಿಯರ್ ಎಸ್, ಅದು ಆರ್ಗನೈಸೇಷನ್. ಆರ್ಗನೈಸೇಷನ್ ಬಗ್ಗೆ ನೆಕ್ಸ್ಟ್ ಕೇಳೋಳಿದ್ದೆ. ಹೌದು, ಸೊ ಏನ್ ಸರ್ ಅದು ವಾಲಂಟಿಯರ್ ಆರ್ಗನೈಸೇಷನ್ ಯಾವಾಗ ಶುರುವಾಯ್ತು, ಹೇಗೆ ಅದು ಕಾರ್ಯಗಳು ನಡೀತಾ ಇದೆ ಅಂತ? ಕರೆಕ್ಟ್. ಸೊ ಈ ಕಮಗ ಹೇಳ್ತಾ ಇದ್ನಲ್ಲ, ಹ್ಮ್ ಇದು ಹ್ಮ್. ಒಂದು 51 ವರ್ಷದಿಂದ ನಡೀತಾ ಇದೆ ಇದು. ಆ ಓಕೆ. ಹೌದು. ಸೊ ಹಾ. ಇಲ್ಲಿ ಡಾಕ್ಟರ್ ರಾಮ್ ಶ್ರೀರಾಮ್ ಇದ್ದಾರೆ, ಹ್ಮ್ ಹ್ಮ್ ಕಲ್ಪನಾ ರಂಗರಾಜನ್ ಮಾಮಿ ಇದ್ದಾರೆ, ಹ್ಮ್ ಹ್ಮ್. ಅವರೆಲ್ಲ ಇದು ಶುರು ಮಾಡಿ ಮಾಡ್ತಾ ಇದ್ದಾರೆ. ಅಬ್ಬಾ. ಸೊ ಇದು ಇಂಡಿಯಾದಿಂದ ಕರ್ಕೊಂಡ್ಬರೋ ಆರ್ಟಿಸ್ಟ್. ಆದ್ರೆ ಇಲ್ಲಿ ಎಷ್ಟೊಂದು ವಿದ್ವಾಂಸರಿದ್ದಾರೆ, ಹ್ಮ್ ಹ್ಮ್ ಎಷ್ಟೊಂದು ಮಕ್ಳು ಚೆನ್ನಾಗಿ ಆಡ್ತಾರೆ. ಹ್ಮ್ ನಾನು ಇಲ್ಲಿ ಅಂತ ಹೇಳೋದು ಹ್ಮ್ ಅಟ್ಲಾಂಟಾ ಮಾತ್ರ ಅಲ್ಲ, ಹ್ಮ್ ಹ್ಮ್. ಪೂರ್ತಿ US ಅಲ್ಲೇನೆ. ಸೊ ಮ್ಯೂಸಿಕ್ ಲವರ್ಸ್ ಇದಾರೆ ಇಲ್ಲೂ ಕೂಡ. ಈ ಮ್ಯೂಸಿಕ್ ಲವರ್ಸ್ ಇದ್ದಾರೆ, ಹ್ಮ್ ವಿದ್ವಾಂಸರಿದ್ದಾರೆ. ಹ್ಮ್ ಹ್ಮ್ ಅವರಿಗೆ ಹ್ಮ್. ಒಂದು ಅವಕಾಶ ಕೊಡ್ಬೇಕು, ಒಂದು ವಾವ್. ಸ್ಟೇಜ್ ಕೊಡ್ಬೇಕು ಹ್ಮ್ 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 ಅಂತ ಒಂದು ಉದ್ದೇಶ ಹ್ಮ್ ಇಟ್ಕೊಂಡು ಹ್ಮ್. ಅಟ್ಲಾಂಟಾ ಫೈನ್ ಆರ್ಟ್ಸ್ ಅಂತ ಒಂದು ಸೂಪರ್. ವಾಲಂಟಿಯರ್ ಆರ್ಗನೈಸೇಷನ್ ಮಾಡಿ ಹ್ಮ್. ನಾವು ಮಂತ್ಲಿ ಚೇಂಬರ್ ಕಾನ್ಸರ್ಟ್ಸ್ ಮಾಡ್ತೀವಿ ಅವಾ. ಮನೆಗಳಲ್ಲಿ. ಹಾ ಫುಲ್ ಸೊ ಬಿಸಿ ಇರ್ತೀರಾ ನೀವು ಪ್ರಶಾಂತ್ ಸರ್. ಹೌದೌದು, ಹ್ಮ್ ಈ ಸಂಗೀತಕ್ಕೆ ಹ್ಮ್ ವೀಕೆಂಡ್ಸ್ ಡೆಡಿಕೇಟ್ ಮಾಡಿ ಹ್ಮ್ ಮಾಡಿದ್ರೇನೆ ಅದು ನಮ್ಗೆ ಕೊಡುತ್ತೆ. ಸೊ ಹ್ಮ್ ನಾವು ಎಷ್ಟು ನಾವು ಇದು ಸಂಗೀತ ಕೊಡ್ತೀವೋ ಹ್ಮ್. ಅಷ್ಟು ರಿಟರ್ನ್ ನಮ್ಗೆ ಸೊ ಬರುತ್ತೆ. ಫ್ಯಾಮಿಲಿ ನಿಮ್ ವೈಫ್ ಬೇಜಾರ್ ಮಾಡ್ಕೊಳಲ್ವಾ, ನೀವು ಬರೀ ಸಂಗೀತಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ, ನನಗೆ ಯಾಕೆ ಅವಳಿಗೆ ಕಾಂಟ್ರಿಬ್ಯೂಟ್? ಅದು ಆಪ್ಷನೇ ಇಲ್ಲ, ಮಾಡ್ಲೇಬೇಕು ನನ್ನ ಜೊತೆ. ನಿಮ್ ಜೊತೆ ಲವ್ ಅಫೆಕ್ಷನೇಟ್ ಆಗಿ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಿಮ್ಗೆ ಹೌದು ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಹೌದು. ಸೂಪರ್ ಸರ್. ಸೊ ಎಷ್ಟು ಖುಷಿ ಕೊಟ್ಟಿದೆ ಸರ್ ನಿಮ್ಗೆ ಈ ಸಂಗೀತ ಸಾಧನೆ? ಅಯ್ಯೋ, ಇದನ್ನ ಬಿಡಕ್ಕೆ ಆಗಲ್ಲ. ಹ್ಮ್. ಇದು ಇಲ್ದೇ ಇದ್ರೆ ನಾನು ಏನ್ ಮಾಡ್ತಾ ಇದ್ದೆ ನನಗೆ ಗೊತ್ತಿಲ್ಲ. ಡಿಪ್ರೆಷನ್ಗೆ ಹೋಗ್ಬೋದಿತ್ತು. ಹೌದು, ವಾವ್. ಎಷ್ಟು ಸೊ ಒಂದು ಇದೊಂಥರ ಒಳ್ಳೆ, ಸ್ವೀಟ್ ತರ ಅಡಿಕ್ಷನ್. ಖಂಡಿತ ಹ್ಮ್. ಸ್ವೀಟ್ ಬಿಟ್ರು ಬಿಡ್ತೀರಾ, ಸಂಗೀತ ಬಿಡಲ್ಲ. ಬಿಡಕ್ಕಾಗಲ್ಲ ಅಷ್ಟೇ. ಹ್ಮ್ ಹ್ಮ್. ಸೊ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ ಅಂದ್ರೆ ಏನ್ ಹೇಳ್ಬೋದು ಸರ್ ನೀವು? ಫ್ಯೂಚರ್ ಪ್ರಾಜೆಕ್ಟ್ ಅಂದ್ರೆ ನನಗೆ ಐ ವಾಂಟ್ ಐಡೆಂಟಿಫೈ ಯಂಗ್ ಆರ್ಟಿಸ್ಟ್ ಹ್ಮ್ ಹ್ಮ್ ಹೂ ಆರ್ ಕಮಿಟೆಡ್, ಹ್ಮ್ ಬೋತ್ ಅವ್ರ ಕಡೆಯಿಂದಾನು ಅವ್ರ ಹ್ಮ್ ಫ್ಯಾಮಿಲಿ ಕಡೆಯಿಂದಾನು ಕಮಿಟ್ಮೆಂಟ್ ಇದ್ದು ಹ್ಮ್ ನಾನು ಕಲಿಬೇಕು, ಈ ಸಂಗೀತನ ಹ್ಮ್ ಚೆನ್ನಾಗಿ ಬರಬೇಕು, ಹ್ಮ್ ಮುಂದುವರಿಸ್ಬೇಕು ಅಂತ ಹ್ಮ್ ಒಂದು ಆಸೆ ಇಟ್ಕೊಳ್ಳೋ ಯಂಗ್ಸ್ಟರ್ಸ್ ನ ಸಪೋರ್ಟ್ ಮಾಡ್ಬೇಕು ಅಂತ. ಸಪೋರ್ಟ್ ಮಾಡಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು, ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನನಗೆ ಇಷ್ಟ. ಸೂಪರ್. ಈ ವಿಡಿಯೋ ನೋಡ್ತಾ ಇರುವಂತಹ ನಮ್ಮ ಅಟ್ಲಾಂಟದ ಕನ್ನಡಿಗರಾಗಿರಬಹುದು, ಕೆನಡದ ನಲ್ಮೆಯ ವೀಕ್ಷಕರಾಗಿರ್ಬೋದು, ಭಾರತದ ಸಂಗೀತ ರಸಿಕರಾಗಿರಬಹುದು. ಸೊ ಇಂಥ ಸಾಧಕರಿಗೆ ನಾವು ಅವಕಾಶಗಳನ್ನ ಕೊಡಬೇಕು. ಸೊ ಇವರಿಗೆ ನಾವು ಅಪರ್ಚುನಿಟಿ ಕೊಟ್ಟಷ್ಟು ಇವರು ಮತ್ತಷ್ಟು ಯುವ ಪೀಳಿಗೆಗೆ ಬುನಾದಿ ಅಂತ ಹೇಳ್ಬೋದು. ಇವ್ರು ಬೆಳೆಸ್ತಾರೆ. ಸೊ ಇವ್ರ ಮಾತು ಕೇಳ್ತಾ ಇದ್ರೆ ನನ್ಗೆನೆ ಮೈ ನವಿರೇಳತ್ತೆ. ಸೊ ನಾವು ಈ ತರ ಸ್ಫೂರ್ತಿಯನ್ನ ಕೊಡುವಂತಹ ಸಾಧಕರನ್ನ ಮಾಡಿದ್ವಿ ಸಂದರ್ಶನ ಅನ್ನೋದಕ್ಕೆ ತೃಪ್ತಿ ನನಗಿದೆ, ಹೆಮ್ಮೆ ನನಗಿದೆ. ಸೊ ಈ ವಿಡಿಯೋ ನೋಡ್ತಿರೋರು ಯಾರೇ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಈ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಮಾಡಿಸ್ಬೇಕು, ಕನ್ಸನ್ನ ಕಟ್ಕೊಂಡಿರೋದನ್ನ ನನಸ್ ಮಾಡ್ಬೇಕು ಅಂದ್ರೆ ಇವರನ್ನ ಮಾರ್ಗದರ್ಶನ ತಗೊಳ್ಳಿ. ಇವರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗತ್ತೆ, ಸಂಗೀತ ಸಾಧನೆಗೆ ಒಂದು ಸತ್ಕಾರ್ಯ ಮಾಡ್ದಂಗಾಗತ್ತೆ. ಸರ್ ಇಷ್ಟೆಲ್ಲ ಹೇಳಿದ್ರಿ,
ನಿಮ್ಮ ಗುರುಗಳಿಗೆ ಹ್ಮ್ ಡೆಡಿಕೇಟ್ ಮಾಡಿ ಒಂದು ಕೀರ್ತನೆ ಹಾಡಬಹುದು ನೀವು ಅಂದ್ರೆ ಯಾವ್ದಿರ್ಬಹುದು? ತುಂಬಾ ಇದೆ, ಅದು ಯಾವುದು ಅಂತ ಯೋಚಿಸ್ತಾ ಇದ್ದೀನಿ. ಟಿಕ್ 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 ಆ, ಟಿಕ್ ಟೈಪ್. ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ದು ಹ್ಮ್ ಕಾಂಪೋಸಿಷನ್ ಒಂದು ಹ್ಮ್ ತುಂಬಾ ರೇರ್ ಕಾಂಪೋಸಿಷನ್, ಶಂಕರ್ ಸರ್ ಹೇಳ್ಕೊಟ್ಟಿದ್ದಾರೆ ಎಸ್ ನನಗೆ. ಸರ್, ನಾವು ಧನ್ಯೋಸ್ಮಿ ಅನ್ಬೋದು, ನಾವು ಪುಣ್ಯವಂತರು ಆ ಕಂಪೋಸಿಷನ್ ನ ಕೇಳೋದಕ್ಕೆ ಅಂಡ್ ವೀಕ್ಷಕರಿಗೂ ಖಂಡಿತ ಕೂಡ ಖುಷಿ ಆಗತ್ತೆ. ಇದು ಕಾಂಪೋಸಿಷನ್ ರೇರು, ಬಟ್ ಆಲ್ಸೋ ತಾಳ ಇಸ್ ರೇರ್. ಮಿಶ್ರ ಅಬ್ಬಾ ಜಂಪ ತಾಳದಲ್ಲಿ, ಅಬ್ಬಾ. ಈ ಮಿಶ್ರ ಜಂಪ ತಾಳದಲ್ಲಿ ಜಾಸ್ತಿ ಕಾಂಪೋಸಿಷನ್ಸ್ ಇಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಇದು 2-3 ಇದೆ ಅಷ್ಟೇ. ಎಸ್ ಸೊ ಸರ್. ಅದರಲ್ಲಿ ಶಂಕರ್ ಸರ್ ನನ್ಗೊಂದು ಹೇಳ್ಕೊಟ್ಟಿದ್ದಾರೆ. ವಾವ್ ಸರ್. ಪರಿಪಾಹಿ ಮಾಂ ಮಹಾದೇವಿ ಮೀನಾಕ್ಷಿ, ಪರಿಪಾಹಿ ಮಾಂ ಮಹಾದೇವಿ ಮೀನಾಕ್ಷಿ, ಪಾರಿಜಾತ ತರುಣಿವಮೀಷ್ಟಾರ್ಥಂ ದೇಹಿ ಪರಿಪಾಹಿ ಮಾಂ. ಪರಿಮಳ ಪುಷ್ಪವಾಸಿನಿ ಪತಿತ ಪಾವನಿ, ಪರಿಮಳ ಪುಷ್ಪ ಮಾಲಿನಿ ಪತಿತ ಪಾವನಿ, ಕರಿವರದ ಷಣ್ಮುಖ ಪ್ರಿಯವನನಿ ಮಾಲಿನಿ, ಪರಿಪಾಹಿ ಮಾಮಗಾದೇವಿ ಮೀನಾಕ್ಷಿ, ಪಾರಿಜಾತ ತರುಣಿವಮೀಷ್ಟಾರ್ಥಂ ದೇಹಿ ಪರಿಪಾಹಿ ಮಾಂ. ಪೂರ್ತಿ ಕೃತಿ ಹಾಡ್ಲಿಲ್ಲ, ಇದು ದೊಡ್ಡ ಕೃತಿ ಇದು, ಬಟ್ ಇದು ನನಗೆ ತುಂಬಾ ಇಷ್ಟ, ಶಂಕರ್ ಸರ್ ಹೇಳ್ಕೊಟ್ಟಿರೋದು. ಸೊ ಮಧುರೆ ಮೀನಾಕ್ಷಿಯ ದರ್ಶನ ಮಾಡಿಸಿದ್ರಿ ಸರ್, ಎಲ್ಲ ಕ್ಷೇತ್ರ ದರ್ಶನ ಮಾಡಿಸ್ತಾ ಇದ್ದೀರಾ ನೀವು. ಆ ಸೊ ಎಂತ ಕಂಪೋಸಿಷನ್ ಶಕ್ತಿಯೋ, ನೀವು ಹಾಡುವ ವೈಖರಿಯೋ ಗೊತ್ತಿಲ್ಲ. ನೀವು ಸಕಲ ದೇವಾನು ದೇವತೆಗಳಿಗೆ ನೀವು ಕೂಡ ಸುಪ್ರೀತರಾದ್ರೆ, ನಮ್ಮ ಎಲ್ಲ ಆಡಿಯನ್ಸು ನಮ್ಮನ್ನು ಕೂಡ ದೇವರ ದರ್ಶನ ಮಾಡಿಸೋದಕ್ಕೆ ಪಾತ್ರರಾಗಿದ್ದೀರಾ ನೀವು ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿತ್ತು ನಿಮ್ಮ ಜೊತೆ ತುಂಬಾನೇ ಇನ್ಸೈಟ್ಫುಲ್ ಮಾತಾಡೋಕ್ಕೆ. ಆಗಿತ್ತು ಈ ವಿಡಿಯೋ. ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಮಾತಾಡ್ತಾ ಇಲ್ಲ ಸರ್, ನಿಮ್ಮ ಸಂಗೀತ ಸಾಧನೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತಾಡ್ತು ಈ ವಿಡಿಯೋ ಪೂರ್ತಿ. ಯಾಕಂದ್ರೆ ನೀವು ಎಲ್ಲೂ ಕೂಡ ಒಂಥರ ಸ್ಟ್ರಗಲ್ ಮಾಡೋ ಅನ್ನೋದೇ ಇಲ್ಲ. ಬಿಕಾಸ್ ಅಷ್ಟೊಂದು ಪರಿಣಿತರಿದ್ದೀರಿ ನೀವು, ಪ್ರಬಲರಿದ್ದೀರಿ ಸಂಗೀತ ಸಾಧನೆಯಲ್ಲಿ. ಸೊ ಒಂದು ಮೆಸೇಜ್ ಕೊಡಿ ಯಂಗ್ಸ್ಟರ್ಸ್ಗೆ, ಮ್ಯೂಸಿಕ್ ಲವರ್ಸ್ಗೆ ಅಂದ್ರೆ ಏನ್ ಹೇಳ್ಬೋದು ಸರ್ ಫೈನಲ್ ಆಗಿ? ಇದು ಮ್ಯೂಸಿಕ್ ಇಸ್ ಅನ್ ಓಷನ್, ಆ ರೈಟ್? ಇದೊಂದು ದೊಡ್ಡ ಸಮುದ್ರ ಸಾಗರ. ಸೊ ಹ್ಮ್ ಇದರಲ್ಲಿ ನೀವು ಎಷ್ಟು ತಗೋಬಹುದು ಅಂದ್ರೆ, ನೀವು ಹ್ಮ್ ಎಷ್ಟು ಎಫರ್ಟ್ ಹಾಕ್ತಿರೋ ಅದಕ್ಕೆ ಹ್ಮ್ 10 ಟೈಮ್ಸ್ ನಿಮ್ಗೆ ಅದು ವಾಪಸ್ ಕೊಡುತ್ತೆ. ಹ್ಮ್ ಸೊ ನೀವು ಹ್ಮ್ ಎಫರ್ಟ್ ಹಾಕಿ ಹ್ಮ್ ಕಚೇರಿಗಳನ್ನ ಕೇಳಿ ಹ್ಮ್ ಹ್ಮ್ ಆ ರಚನೆಗಳನ್ನ ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡು ಹ್ಮ್ ನೀವು ಹಾಡಿದ್ರೆ ಇಂಥ ಸುಖ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಊಟ ಆದ್ಮೇಲೂ ಹಾಡ್ತಾ ಇರ್ತೀರಾ, ನಿದ್ದೆ ಹೌದು, ಮಾಡಕ್ ಮುಂಚೆನೂ ಹಾಡ್ತಾ ಇರ್ತೀರಾ, ಹೌದು. ಆ ಬೇಜಾರಾದಾಗ್ಲೂ ಹಾಡ್ತಾ ಇರ್ತೀರಾ ನೀವು. ಆ ಸೊ ಹಾಡೇ ನಿಮ್ಗೆ ಮಂತ್ರ ಅಸ್ತ್ರ. ಅಷ್ಟೇ ಅಷ್ಟೇ. ಹ್ಮ್ ಕಾರಲ್ಲಿ ಹೋಗೋವಾಗ, ಹ್ಮ್ ಹ್ಮ್ ಕೂತ್ಕೊಂಡಿರುವಾಗ ಎಲ್ಲ ಹ್ಮ್ ಕೇಳ್ತಾನೆ ಇರ್ಬೇಕು. ಸೊ ಮಕ್ಳು ಬೇಜಾರು ಅಂತ ಹೇಳಲ್ವಾ? ಹೇಳ್ತಾರೆ, ಹ್ಮ್ ಬಟ್ ಏನು ಮಾಡಕ್ಕಾಗಲ್ಲ. ಹ್ಮ್ ಅವ್ರನ್ನ ಡೈವರ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ? ಯಾಕಂದ್ರೆ ಜೆನ್ಸಿ ಮಕ್ಳು ಎಲ್ಲಾರ್ಗೂ ಇರ್ತಾರೆ, ಎಲ್ಲ ಪಾಪ ಎಲ್ಲ ನಿಮ್ಮಿಂದ ಟಿಪ್ಸ್ ತಗೊಳ್ಳಿ ಇಟ್ಕೊಂಡಿದಾರಲ್ಲ, ಅಂತ. ಸೆಲ್ ಫೋನು, ಐಪ್ಯಾಡ್, ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೇನು ತೊಂದರೆ ಇಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಸಂಗೀತ ಕಲಿಬಹುದು ಅಂತ ಹೇಳ್ತಾರೆ, ಆಗತ್ತಾ ಸರ್? ಅದು ಕಲಿಬಹುದು, ಹ್ಮ್ ಬಟ್ ಏನ್ ಕ್ವಾಲಿಟಿ ಇರುತ್ತೆ ಹ್ಮ್ ಇಸ್ ದ ಮೇನ್ ಥಿಂಗ್. ಆ ಸೊ ಈ ನುವಾನ್ಸಸ್ ಎಲ್ಲ ಹೇಳ್ತಾ ಇದ್ನಲ್ಲ ಹ್ಮ್ ಫಸ್ಟ್, ಹ್ಮ್ ಅದೆಲ್ಲ ತಿಳ್ಕೊಬೇಕಂದ್ರೆ ಹ್ಮ್ ಗುರು ಹತ್ರ ಕಲಿಬೇಕು. ಗುರುಮುಖೇನ ಆಗ್ಬೇಕು ಅಂತೀರಿ. ಗುರು ಹ್ಮ್ ತುಂಬಾ ಇಂಪಾರ್ಟೆಂಟ್. ಹ್ಮ್ ಅದ್ರಲ್ಲೂ ಸಾಕಷ್ಟು ಗುರುಗಳಿದ್ದಾರೆ, ಹ್ಮ್ ಹ್ಮ್ ರೈಟ್? ಹ್ಮ್ ಬಟ್ ಒಳ್ಳೆ ಗುರು ಕಂಡುಹಿಡಿಯೋದು ತುಂಬಾ ಹ್ಮ್ ಕಷ್ಟ. ಆ ಒಳ್ಳೆ ಗುರು ಅಂದ್ರೆ ಏನು, ಹ್ಮ್ ಕ್ವಾಲಿಟಿ ಆಫ್ ಮ್ಯೂಸಿಕ್ ಚೆನ್ನಾಗಿರ್ಬೇಕು, ವಾವ್ ಬೇಸಿಕ್ಸ್ ಇಂದ ಹೇಳ್ಕೊಡ್ಬೇಕು. ರೈಟ್ ಸರ್. ಕಚೇರಿ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕು. ಸರಿಯಾದ ಮಾರ್ಗದರ್ಶನ, ಮೆಚ್ಯೂರಿಟಿ ಇಟ್ಟು ಗೈಡ್ ಮಾಡ್ಬೇಕು ಅವರು ರೈಟ್ ಗುರುಗಳು. ಸರ್. ರೈಟ್ ಸರ್. ಸೊ ನನಗಂತೂ ಒಟ್ಟಾರೆ ನಿಮ್ಮ ಸಂದರ್ಶನ ಮಾಡಿ ತುಂಬಾ ಖುಷಿ ಆಯ್ತು. ನನಗೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಸಾಧಕರಿಗೂ ಕಡೆಯದಾಗಿ ಕಡೆಯ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ಪರ್ಸನಲಿ ಹೌ ಡಿಡ್ ಯು ಫೀಲ್? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಈ ಚಾನಲ್ ಮೂಲಕ.
ನಮ್ಮ ಸನಾತನ ಧರ್ಮ, ನಮ್ಮ ಕಲೆ, ನಮ್ಮ ಸಂಗೀತನ ನೀವು ಮುಂದುವರಿಸ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಎಫರ್ಟ್ಸ್. ನಿಮ್ಮ ಚಾನಲ್ ಚೆನ್ನಾಗಿ ಬರಲಿ ಅಂತ ನಾನು ಬೇಡ್ಕೊತೀನಿ. ಸೊ ನಿಮ್ಮಂಥ ಮೋಟಿವೇಟರ್ ಇದ್ರೆ ಏನ್ ಬೇಕಾದ್ರೂ ನಾವು ಮಾಡ್ಬೋದು ಸರ್. ಖಂಡಿತ. ನಿಮ್ಮಂಥ ಸಂಗೀತ ಸಾಧಕರ ಒಂದು ಪಯಣನ ನಾವು ಕೂಡ ಭಾಗಿಯಾಗಿದ್ದೀವಿ ಅನ್ನೋದಕ್ಕೆ ತುಂಬಾ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗತ್ತೆ. ಸೊ ತಾಯಿ ಗೀರ್ವಾಣಿಯ ದಯೆ, ಆ ಶಂಕರಾಚಾರ್ಯರ ಸದ್ಗುರುಗಳು ಅಥವಾ ರಾಯರ ದಯೆ ಅಥವಾ ನಿಮ್ಮ ಕೃಷ್ಣ, ನೀವು ಕೃಷ್ಣನೇ ನಿಮ್ಮ ಹೆಸರಲ್ಲಿದ್ದಾರೆ. ಹೌದು. ಸೊ ಕೃಷ್ಣನ ದಯೆ ಆಗಿರ್ಬೋದು, ಈ ಸಕಲ ದೇವಾನುದೇವತೆಗಳ ಕೃಪಾ ಕಟಾಕ್ಷ ನಿಮ್ಮ ಮೇಲಿರ್ಲಿ. ನಿಮ್ಮ ಸಂಗೀತದ ವೈಭವೀಕರಣ ಸದಾ ನಡೀತಾ ಇರ್ಲಿ. ಒಂದು ಸಮಾರಾಧನೆ ನಡೀತಾ ಇರ್ಲಿ, ಸಂಗೀತದ ಉತ್ಸವ ನಡೀತಾ ಇರ್ಲಿ. ಹೀಗೆ ಕಾನ್ಸರ್ಟ್‌ಗಳ ಮೇಲೆ ಕಾನ್ಸರ್ಟ್‌ಗಳು ಕೊಡ್ತಾ, 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 ಕೊಡ್ತಾ ನೀವು ವರ್ಲ್ಡ್ ಫೇಮಸ್ ಆಗ್ಬೇಕು ಅನ್ನೋದು ನಮ್ಮ ಇಚ್ಛೆ. ಸೊ ಎಲ್ಲ ಕನಸುಗಳು ನನಸಾಗ್ಲಿ. ದೈವದ ಕೃಪೆ ನಿಮ್ಮ ಮೇಲೆ ಸದಾ ಇರ್ಲಿ ಅಂತ ಕೇಳ್ತಾ, ವಿ ವಿಶ್ ಯು ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಪ್ರಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿ, ಎಲ್ಲರೂ ಎಂಜಾಯ್ ಮಾಡಿ. ಸೊ ನಮ್ಮ ಪರವಾಗಿ ಪ್ರಶಾಂತ್ ಸರ್ ನಾವು ಹೇಳೋದನ್ನ ಹೇಳಿದ್ದಾರೆ. ಸೊ ಅಲ್ಲಿ ಗೊತ್ತಾಗತ್ತೆ ಎಷ್ಟು ನಮ್ಮ ಚಾನೆಲ್‌ನ ಲವ್ ಮಾಡ್ತಾರೆ ಅವರು ಅಂತ. ಹೌದು. ಸೊ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.